ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ನಿಮ್ಮ ಈ ಪ್ರಯಾಣದ ಸಂಗಾತಿಯಾಗಿರುವ ಸ್ಟಡಿ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನಿಂದ ನಾವು 2024ರಲ್ಲಿ KA ನಡೆಸಿದ ಅಸಿಸ್ಟೆಂಟ್ ಗ್ರೇಡ್ 2 ಎಕ್ಸಾಮ್ನ ಕ್ವಶನ್ ಪೇಪರನ್ನು ಸವಿಸ್ತಾರವಾಗಿ ಅನಾಲಿಸಿಸ್ ಮಾಡುವರಿದ್ದೇವೆ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅನ್ನೋ ಮೂಲಕ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಕ್ವಶನ್ ಹೀಗಿದೆ: ಈ ಕೆಳಗಿನ ಯಾವುದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವಣ ವಿವಾದವನ್ನು ನಿರ್ಣಯಿಸುವ ವ್ಯಾಪ್ತಿಯನ್ನು ಹೊಂದಿದೆ? ಪಾಸ್ ಮಾಡಿರಿ, ಆನ್ಸರ್ ಮಾಡಿರಿ. ಆಪ್ಷನ್ಸ್ಗಳು ಹಿಂಗದಾವು. ಒಂದನೇದು ವಲಯ ಮಂಡಳಿ. ಭಾರತ ಸಂವಿಧಾನದ 130ನೇ ವಿಧಿಯ ಅಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯ, 131ನೇ ವಿಧಿಯ ಅಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯ, 132ನೇ ವಿಧಿಯ ಅಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯ. ಸೊ ಈ ಪ್ರಶ್ನೆಯನ್ನು ಬಿಡಿಸಲು ಒಂದು ಲಾಜಿಕ್ ಹೇಳ್ತೀನಿ ಕೇಳಿ, ಹೆಂಗೆ ಮಾಡೋದು. ಮೊದಲ ಪ್ರಶ್ನೆ ನೋಡೋಣ. ಡೈರೆಕ್ಟ್ ಆನ್ಸರ್ಗೆ ಹೋಗೋದಕ್ಕಿಂತ ಒಂದೊಂದು ಸ್ಟೇಟ್ಮೆಂಟನ್ನು ಎಲಿಮಿನೇಟ್ ಮಾಡ್ಕೊತ ಹೋಗೋದು ಇದಕ್ಕೆ ಸೂಕ್ತ. ಹೆಂಗೆ ಈಗ ನೋಡ್ರಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ವಿವಾದ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ವಿವಾದ ಸಾಮಾನ್ಯವಾಗಿ ವಿವಾದ ಪರಿಹಾರ ನ್ಯಾಯಾಂಗದ ಮೂಲಕವೇ ಆಗಬೇಕು. ಆದ್ದರಿಂದ ಒಂದನೇ ಸ್ಟೇಟ್ಮೆಂಟನ್ನು ತೆಗಿತೀರಿ, ನ್ಯಾಯಾಂಗ ಬೇಕು. ಇನ್ನೊಂದು ಹೇಳ್ತೀನಿ ಕೇಳ್ರಿ, ಎರಡನೇ ಆಪ್ಷನ, ಮೂರನೇ ಆಪ್ಷನ, ನಾಲ್ಕನೇ ಆಪ್ಷನ್ದಲ್ಲಿ ಸರ್ವೋಚ್ಚ ನ್ಯಾಯಾಲಯ. ಇಲ್ಲಿ ಮೂರು ಕಡೆ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಾನಂದ್ರೆ ಆಬ್ವಿಯಸ್ಲಿ ಆನ್ಸರ್ ಈ ಮೂರು ಸ್ಟೇಟ್ಮೆಂಟ್ದಾಗ ಒಂದಿರ್ತಾವೆ, ಈ ಮೂರು ಆಪ್ಷನ್ದಾಗ ಒಂದು ಇರ್ತಾವೆ. ಅದಕ್ಕೆ ಒಂದನೇ ಆಪ್ಷನ್ ಹೋಯ್ತು. ಸೊ ಈಗ ನಾವು ಪಾಲಿಟಿ ಓದ ಮುಂದೆ ನಮ್ಗೆ ಬೇಸಿಕ್ಕಾಗಿ ಗೊತ್ತಿರ್ತಾವೆ. ಆರ್ಟಿಕಲ್ 132ರಿಂದ 134 ಮೇಲ್ಮನವಿಗಳ ಕುರಿತು ಮಾತಾಡ್ತಾ. ಅದು ಆರ್ಟಿಕಲ್ 132 ಸಾಂವಿಧಾನಿಕ ವಿಷಯಗಳ ಸಂದರ್ಭದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಆರ್ಟಿಕಲ್ 133 ಸಿವಿಲ್ ಮೊಕದ್ದಮೆಗಳಲ್ಲಿ ಮೇಲ್ಮನವಿ, ಆರ್ಟಿಕಲ್ 134 ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ಮೇಲ್ಮನವಿ. ಹಾಗಾದ್ರೆ 132ರಿಂದ 134 ಮೇಲ್ಮನವಿ ಕುರಿತು ಮಾತಾಡ್ತಾ ಅಂದ್ರೆ ಆಪ್ಷನ್ ಡಿ ಎಲಿಮಿನೇಟ್ ಆದ. ಆಪ್ಷನ್ ಎ ಎಲಿಮಿನೇಟ್, ಆಪ್ಷನ್ ಡಿ ಎಲಿಮಿನೇಟ್. ಉಳಿದಿದ್ದು ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ, ಅಂದರೆ ಆಪ್ಷನ್ 2 ಮತ್ತು 3. ಈಗ ನಮಗೆ ಗೊತ್ತಲ್ಲ, ಆರ್ಟಿಕಲ್ 124 ಸುಪ್ರೀಂ ಕೋರ್ಟ್ನ ರಚನೆ ಬಗ್ಗೆ ಮಾತಾಡ್ತಾ. ನೆಕ್ಸ್ಟ್ ಆರ್ಟಿಕಲ್ 130 ಸುಪ್ರೀಂ ಕೋರ್ಟ್ ಯಾವ ಸ್ಥಳದಲ್ಲಿ ಇರಬೇಕು, ಸುಪ್ರೀಂ ಕೋರ್ಟ್ನ ಪೀಠ, ಇದರ ಬಗ್ಗೆ ಮಾತಾಡ್ತಾರೆ. ಇದರ ಬಗ್ಗೆ ಒಂದು ವಿಷಯ ಹೇಳ್ಬೇಕಂದ್ರೆ, ಸುಪ್ರೀಂ ಕೋರ್ಟ್ನ ಪ್ರಸ್ತುತ ಪೀಠವು, ಮುಖ್ಯ ಪೀಠವು ದೆಹಲಿಯಲ್ಲಿ ಅದ. ಈ ಪೀಠವನ್ನು ಭಾರತದ ಮುಖ್ಯ ನ್ಯಾಯಾಧೀಶರು ಬೇರೆ ಕಡೆಗೆ ಸ್ಥಳಾಂತರ ಮಾಡ್ಬೋದು. ಆದರೆ ಹೀಗೆ ಮಾಡಬೇಕಾದ್ರೆ ಅವರು ಭಾರತದ ರಾಷ್ಟ್ರಪತಿಯ ಅನುಮೋದನೆಯನ್ನು ಪಡೆಯಬೇಕು. ಹಾಗಾಗಿ ಆರ್ಟಿಕಲ್ 130 ಸುಪ್ರೀಂ ಕೋರ್ಟ್ನ ಪೀಠದ ಬಗ್ಗೆ ಮಾತಾಡ್ತಾರೆ. ಆದ್ದರಿಂದ ಆಪ್ಷನ್ 2 ಎಲಿಮಿನೇಟ್ ಆಗ್ತದೆ. ರೈಟ್ ಆನ್ಸರ್ ಆಪ್ಷನ್ ಸಿ, ಆಪ್ಷನ್ 3 ರೈಟ್ ಆನ್ಸರ್ ಬರ್ತವೆ. ಓಕೆ, ಇದು ಆರ್ಟಿಕಲ್ 131 ಏನನ್ನು ಹೇಳ್ತಾ. ಆರ್ಟಿಕಲ್ 131 ಮೂಲ ನ್ಯಾಯಾಧಿಕಾರದ ಬಗ್ಗೆ ಉಲ್ಲೇಖಿಸ್ತಾರೆ. ಸುಪ್ರೀಂ ಕೋರ್ಟ್ನ ಮೂಲ ನ್ಯಾಯಾಧಿಕಾರ ಹಾಗಂದ್ರೆ ಏನು? ರಾಜ್ಯಗಳ ನಡುವಿನ ವಿವಾದ, ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದ, ರಾಜ್ಯ ಕೇಂದ್ರ ಒಂದು ಕಡೆ ಮತ್ತು ಇನ್ನೊಂದು ಕಡೆ ಇತರ ರಾಜ್ಯಗಳ ನಡುವಿನ ವಿವಾದ. ಈ ರೀತಿಯ 3 ಬಗೆಯ ವಿವಾದಗಳನ್ನು ಸುಪ್ರೀಂ ಕೋರ್ಟ್ ಏನು ಬಗೆಹರಿಸ್ತದಲ್ಲ, ಇದಕ್ಕೆ ಮೂಲ ನ್ಯಾಯಾಧಿಕಾರ ಆಗ್ತೀವಿ. ಇದು ಹೈಕೋರ್ಟಿಗೆ ಸಂಬಂಧ ಬರಲ್ಲ, ಯಾವುದೇ ಜಿಲ್ಲಾ ನ್ಯಾಯಾಲಯ ಅಥವಾ ಕೆಳ ನ್ಯಾಯಾಲಯಕ್ಕೆ ಸಂಬಂಧ ಬರಲ್ಲ. ಇದು ವಿಶೇಷವಾಗಿ ಸುಪ್ರೀಂ ಕೋರ್ಟ್ನ ನ್ಯಾಯವ್ಯಾಪ್ತಿಗೆ ಬರ್ತದೆ. ಆದ್ದರಿಂದ ಇದನ್ನು ಒರಿಜಿನಲ್ ಎಕ್ಸ್ಕ್ಲೂಸಿವ್ ಜ್ಯೂರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಅಂತ ಹೇಳಿ ಕರಿತೀವಿ. ಇದು ಒಂದನೇ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬರೋದಾದರೆ, ರಾಷ್ಟ್ರಾಧ್ಯಕ್ಷರ ವಿಟೋ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ? ಮೊದಲ ಪ್ರಶ್ನೆಯನ್ನು ಬಿಡಿಸುವಾಗ ಏನು ಕೇಳ್ಯಾರ, ಏನು ಕೊಟ್ಟಾರ ಅನ್ನೋದು ತಲೆಯಲ್ಲಿ ಇರಲಿ. ಯಾವುದು ತಪ್ಪು ಅಂತ ಕೇಳ್ಯಾರ ಮೊದಲು ಅಂಡರ್ಲೈನ್ ಮಾಡಿರಿ. ನೆಕ್ಸ್ಟ್ ಒಂದನೇ ಸ್ಟೇಟ್ಮೆಂಟ್ ಅದ, ಒಂದನೇ ಆಪ್ಷನ್ಸ್ ಅದ, ಹಣಕಾಸಿನ ಮಸೂದೆಯ ಮೇಲೆ ರಾಷ್ಟ್ರಾಧ್ಯಕ್ಷರು ಸಂಪೂರ್ಣ ವಿಟೋ ಅಧಿಕಾರ ಹೊಂದಿದ್ದಾರೆ. ಎರಡನೇ ಆಪ್ಷನ್ ಅದ, ಹಣಕಾಸಿನ ಮಸೂದೆಯ ಮೇಲೆ ರಾಷ್ಟ್ರಾಧ್ಯಕ್ಷರು
ಸಸ್ಪೆನ್ಸಿವ್ ವಿಟೋ ಅಧಿಕಾರ ಹೊಂದಿದ್ದಾರೆ. ನೆಕ್ಸ್ಟ್, ಹಣಕಾಸಿನ ಮಸೂದೆಯ ಮೇಲೆ ರಾಷ್ಟ್ರಾಧ್ಯಕ್ಷರು ಪಾಕೆಟ್ ವಿಟೋ ಅಧಿಕಾರ ಹೊಂದಿದ್ದಾರೆ. 4ನೇದು ಮೇಲಿನ ಯಾವುದೂ ಅಲ್ಲ. ಆನ್ಸರ್ ಮಾಡಿರಿ. ಮೂಲತಃ ಈ ಹಣಕಾಸಿನ ಮಸೂದೆ ಸಂವಿಧಾನದ ಆರ್ಟಿಕಲ್ 110ರಲ್ಲಿ ಉಲ್ಲೇಖ ಮಾಡಲಾಗಿದೆ. 108ರಾಗ ಯಾವುದದ? ಜಂಟಿ ಅಧಿವೇಶನ. 112ರಾಗ ಬಜೆಟ್. ಈ ರೀತಿಯಾಗಿ ಸಂವಿಧಾನದಲ್ಲಿ ಉಲ್ಲೇಖ ಮಾಡಲಾಗಿದೆ. ಈಗ ಈ ಪ್ರಶ್ನೆ ಸಂದರ್ಭದಲ್ಲಿ ಹಣಕಾಸಿನ ಮಸೂದೆಯ ಮೇಲೆ ರಾಷ್ಟ್ರಾಧ್ಯಕ್ಷರ ವಿಟೋಗೆ ಸಂಬಂಧಿಸಿದಂತೆ ಕೇಳಲಾಗಿದೆ. ಅದು ಏನು, ಯಾವುದು ತಪ್ಪು ಎಂದು ಕೇಳಲಾಗಿದೆ. ಮೂಲತಃ ಹಣಕಾಸಿನ ಮಸೂದೆ ಬಗ್ಗೆ ಹೇಳಬೇಕಾದ್ರೆ 110ರ ಅನ್ವಯ ರಾಷ್ಟ್ರಪತಿಯವರ ಪೂರ್ವಾನುಮತಿಯ ಮೇರೆಗೆ ಕೇವಲ ಲೋಕಸಭೆಯಲ್ಲಿ ಹಣಕಾಸಿನ ಮಸೂದೆಯನ್ನು ಪರಿಚಯಿಸಲಾಗುತ್ತದೆ. ಓಕೆ. ನೆಕ್ಸ್ಟ್, ಈ ಮಸೂದೆಯನ್ನು ಲೋಕಸಭೆಯಲ್ಲಿ ಪಾಸ್ ಮಾಡಿ ರಾಜ್ಯಸಭೆಗೆ ಕಳಿಸಲಾಗುತ್ತದೆ. ರಾಜ್ಯಸಭೆಯಲ್ಲಿ ಇದರ ಮೇಲೆ ಕೇವಲ 14 ದಿನಗಳ ಅವಧಿ ಇರುತ್ತದೆ. ಆ 14 ದಿನಗಳಲ್ಲಿ ಅವರು ಪಾಸ್ರೆ ಮಾಡ್ಬೋದು ಅಥವಾ ಮರಳಿ ಲೋಕಸಭೆಗೆ ಕೆಲವು ತಿದ್ದುಪಡಿಗಳ ಸಮೇತವಾಗಿ ಕಳಿಸಬಹುದು. ನಂತರ ಇದು ಯಾವಾಗ ರಾಷ್ಟ್ರಪತಿ ಕಡೆಗೆ ಬರ್ತದೆ, ರಾಷ್ಟ್ರಪತಿಯವರು ಇದರ ಮೇಲೆ ಸಸ್ಪೆನ್ಸಿವ್ ವಿಟೋವನ್ನು ಬಳಸುವಂತಿಲ್ಲ. ಅದರ ಮ್ಯಾಗ ಸಂಪೂರ್ಣ ವಿಟೋ, ಅಬ್ಸಲ್ಯೂಟ್ ವಿಟೋವನ್ನು ಬಳಸಬಹುದು, ಪಾಕೆಟ್ ವಿಟೋವನ್ನು ಬಳಸಬಹುದು. ಆದರೆ ಸಸ್ಪೆನ್ಸಿವ್ ವಿಟೋ ಬಳಸುವಂತಿಲ್ಲ. ಆದ್ದರಿಂದ ಯಾವುದು ತಪ್ಪು ಎಂದು ಕೇಳಿದ್ದಾರೆ. ಅದಕ್ಕೆ ಆಪ್ಷನ್ 2 ಏನಾದ ತಪ್ಪಾಗ್ತದೆ. ನೋಡಿರಿ, ಒಟ್ಟಿನಲ್ಲಿ 4 ಥರದ ವಿಟೋ ಅಧಿಕಾರಗಳು ಬರ್ತಾವೆ. ಯಾವ್ಯಾವು 4 ಥರದ ವಿಟೋ ಅಧಿಕಾರ? ಒಂದನೇದು ಅಬ್ಸಲ್ಯೂಟ್ ವಿಟೋ ಅಂದರೆ ಸಂಪೂರ್ಣ ವಿಟೋ. ಎರಡನೇದು ಸಸ್ಪೆನ್ಸಿವ್ ವಿಟೋ, ಅಮಾನತು ವಿಟೋ ಅಂತ ಕರಿತೇವೆ. ಮೂರನೇದು ಪಾಕೆಟ್ ವಿಟೋ. ನಾಲ್ಕನೇದು ಕ್ವಾಲಿಫೈಡ್ ವಿಟೋ. ಯಾವುದು? ಕ್ವಾಲಿಫೈಡ್ ವಿಟೋ. ಈ 4ನೇ ಕ್ವಾಲಿಫೈಡ್ ವಿಟೋ ಏನಲ್ಲ, ಇದು ಭಾರತೀಯ ಸಂವಿಧಾನದಲ್ಲಿ ಉಲ್ಲೇಖಿಸಿಲ್ಲ. ಕೇವಲ ಈ 3 ಮಾತ್ರ ಉಲ್ಲೇಖ ಮಾಡಲಾಗಿದೆ. ಈ ಅಬ್ಸಲ್ಯೂಟ್ ವಿಟೋ ಅಥವಾ ಸಂಪೂರ್ಣ ವಿಟೋ ಅಂದರೆ ಏನು? ಸಂಪೂರ್ಣ ವಿಟೋ ಅಂದರೆ ಸಂಪೂರ್ಣವಾಗಿ ಮಸೂದೆಯನ್ನು ತಿರಸ್ಕರಿಸುವುದು. ಇದು ಅಬ್ಸಲ್ಯೂಟ್ ವಿಟೋ. ನೆಕ್ಸ್ಟ್, ಈ ಸಸ್ಪೆನ್ಸಿವ್ ವಿಟೋ ಅಥವಾ ಅಮಾನತು ವಿಟೋ ಅಂದ್ರೆ ಒಂದು ಮಸೂದೆಯನ್ನು ಮರುಪರಿಶೀಲನೆಗಾಗಿ ವಾಪಸ್ ಕಳಿಸುವುದು. ಏನು? ಮರುಪರಿಶೀಲನೆಗೆ ವಾಪಸ್ ಕಳಿಸುವುದು. ನೆಕ್ಸ್ಟ್, ಪಾಕೆಟ್ ವಿಟೋ, ಒಪ್ಪಿಗೆಯನ್ನು ನೀಡದೆ ತಿರಸ್ಕರಿಸದೆಯೂ ಅನಿರ್ದಿಷ್ಟ ಅವಧಿಯವರೆಗೆ ಇಟ್ಟುಕೊಳ್ಳುವುದು. ಇದು ಪಾಕೆಟ್ ವಿಟೋ. ಓಕೆ. ಇದಿಷ್ಟು 2ನೇ ಪ್ರಶ್ನೆಯ ಸಂದರ್ಭದಲ್ಲಿ ವಿವರಣೆ. ಕ್ವಾಲಿಫೈಡ್ ವಿಟೋ ಅಮೇರಿಕಾದಲ್ಲಿದೆ, ಅದನ್ನು ಭಾರತ ಬಳಸುವುದಿಲ್ಲ. ನೆಕ್ಸ್ಟ್ ಕ್ವಶನ, ಈ ಕೆಳಗಿನ ಸಮಿತಿಗಳಲ್ಲಿ ಯಾವುದು ರಾಜಕೀಯ ಅಪರಾಧೀಕರಣಕ್ಕೆ ಸಂಬಂಧಿಸಿದೆ? 4 ಸಮಿತಿ ಕೊಟ್ಟಾರ. ಇಂದ್ರಜಿತ್ ಗುಪ್ತಾ ಸಮಿತಿ, ದಿನೇಶ್ ಗೋಸ್ವಾಮಿ ಸಮಿತಿ, ಓರಾ ಸಮಿತಿ, YB ಚವಾಣ್ ಸಮಿತಿ. ಯಶವಂತರಾವ್ B ಚವಾಣ್. ಓಕೆ, ಆನ್ಸರ್ ಮಾಡಿರಿ. ನೋಡ್ರಿ, ಇಲ್ಲಿ ನಮ್ಗೆ ಗೊತ್ತಿರಬೇಕು, ಇವೆರಡೂ ಸಮಿತಿಗಳು ಚುನಾವಣಾ ಸುಧಾರಣೆ ಸಮಿತಿಗಳದಾವೆ. ಯಾವ್ಯಾವು? ಇಂದ್ರಜಿತ್ ಗುಪ್ತಾ, ದಿನೇಶ್ ಗೋಸ್ವಾಮಿ. ಇವೆರಡೂ ಸಮಿತಿಗಳು ಚುನಾವಣಾ ಸುಧಾರಣಾ ಸಮಿತಿಗಳು. ಆದ್ದರಿಂದ ಈ ರಾಜಕೀಯ ಅಪರಾಧೀಕರಣ ಅನ್ನೋಣ ಇವೆರಡು ತೆಗಿಬೇಕು. ಮೊದಲು 2 ತೆಗೆದ್ರೆ ಇದೇ ನೋಡು, ಮೊದಲ ಎಲಿಮಿನೇಷನ್ ಪ್ರಕಾರ ಯಾವುದು ಅಲ್ಲ ಅನ್ನೋದು ತೆಗೆದು ನೆಕ್ಸ್ಟ್ 1 ಬೈ 1 ಆನ್ಸರ್ ಕಡೆ ಬರ್ತೀರಿ. ಹೀಗೆ ಮಾಡೋದ್ರಿಂದ ಏನಾಗ್ತದೆ, ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗ್ತದೆ. ಎಷ್ಟೇ ಟಫ್ ಬಂದ್ರೂ ಆನ್ಸರ್ ಕಡೆ ಬರ್ಬೋದು. ಇವೆರಡು ತೆಗೆದ್ರಿ. YB ಚವಾಣ್ ಸಮಿತಿ, ಓರಾ ಸಮಿತಿ ಏನು ಹೇಳ್ತಾವು ಅಂದ್ರೆ, ಓರಾ ಸಮಿತಿ ಯಾವಾಗ 1993ರಲ್ಲಿ ಸ್ಥಾಪನೆ ಆಗ್ತಾವೆ, ರಚನೆ ಮಾಡಲಾಗ್ತದೆ. ಮೂಲತಃ ಏನು ನಡೆದಿರ್ತದೆ, ರಾಜಕಾರಣಿಗಳು, ಅಧಿಕಾರಿಗಳು, ಕ್ರಿಮಿನಲ್ಗಳು ಇವ್ರ ನಡುವೆ ನಂಟು ಬೆಳೆದಿರ್ತದೆ. ಈ ನಂಟು ಬೆಳೆದಿರೋ ಫಲವಾಗಿ ಏನಾಗ್ತದೆ, ಆಡಳಿತದಲ್ಲಿ ಕ್ರಿಮಿನಲೈಜೇಷನ್, ಅಪರಾಧೀಕರಣ ಹೆಚ್ಚಾಗಿರ್ತದೆ. ಆ ವಿಷಯವನ್ನು ಅಧ್ಯಯನ ಮಾಡಲು ಓರಾ ಸಮಿತಿಯನ್ನು 1993ರಲ್ಲಿ
ರಚನೆ ಮಾಡ್ತದೆ ಅಂದಿನ ಕೇಂದ್ರ ಸರ್ಕಾರ. ಆದ್ದರಿಂದ ಆಪ್ಷನ್ 2 ಅನ್ನೋದು ರೈಟ್ ಆತದ. ಆಪ್ಷನ್ 2 ರೈಟ್ ಆತದ. ಇನ್ನು YB ಚೌಹಾಣ್ ಸಮಿತಿ ಏನು ಹೇಳ್ತದ? ಯಶವಂತರಾವ್ ಬಿ ಚೌಹಾಣ್ ಸಮಿತಿ ಇದೇನು ಹೇಳ್ತದ? ಪಕ್ಷಾಂತರ ನಿಷೇಧ ಕಾಯ್ದೆ ಏನಲ್ಲ ಅದರ ಅಧ್ಯಯನಕ್ಕಾಗಿ ಈ ಸಮಿತಿಯನ್ನು ರಚನೆ ಮಾಡಲಾಗಿರ್ತದೆ. ಪಕ್ಷಾಂತರ ನಿಷೇಧ ಕಾಯ್ದೆಯ ಅಧ್ಯಯನಕ್ಕಾಗಿ ಈ ಸಮಿತಿಯನ್ನು ರಚನೆ ಮಾಡ್ತಾರೆ. ಹಾಗಾದ್ರೆ ಯಾವ ತಿದ್ದುಪಡಿ ಮೂಲಕ ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಭಾರತೀಯ ಸಂವಿಧಾನಕ್ಕೆ ಸೇರಿಸಲಾಯಿತು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ 4ನೇ ಕ್ವಶನ್ ಹಿಂಗದ. ಕೆಳಗಿನ ಸಂವಿಧಾನ ತಿದ್ದುಪಡಿ ಕಾಯ್ದೆಗಳಲ್ಲಿ ಯಾವುದು ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ನೀಡಲು ಅವಕಾಶ ಮಾಡಿಕೊಟ್ಟಿದೆ? ಲಕ್ಷ್ಯ ಇರಲಿ, ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳಲ್ಲಿ ಮೀಸಲಾತಿಯನ್ನು ನೀಡಲಾಗಿದೆ. 33% ಮೀಸಲಾತಿ. ರಾಜ್ಯಸಭೆಯಲ್ಲಿ ಅಲ್ಲ. ಸೊ ಆಪ್ಷನ್ಸ್ ಹಿಂಗದವು: 103ನೇ ತಿದ್ದುಪಡಿ, 104ನೇ ತಿದ್ದುಪಡಿ, 105ನೇ ತಿದ್ದುಪಡಿ, 106ನೇ ತಿದ್ದುಪಡಿ. ನಮ್ಗೆ ಬೇಸಿಕ್ಕಾಗಿ ಕನಿಷ್ಠ ಪಕ್ಷ 98ರಿಂದ 106ನೇ ತಿದ್ದುಪಡಿಯವರೆಗಿನ ತಿದ್ದುಪಡಿಗಳು ಲಕ್ಷ್ಯದಲ್ಲಿರಬೇಕು. ಸೊ 98ನೇ ತಿದ್ದುಪಡಿ ಏನು ಹೇಳ್ತದ? ಈ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಲು ಆರ್ಟಿಕಲ್ 371Jಯನ್ನು ನೀಡಿದೆ. ಆರ್ಟಿಕಲ್ 371J ಇದು 98ನೇ ತಿದ್ದುಪಡಿ. 99ನೇ ತಿದ್ದುಪಡಿ ಏನು ಹೇಳ್ತದ? 99ನೇ ತಿದ್ದುಪಡಿ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ NJACಯನ್ನು ರಚನೆ ಮಾಡುವುದರ ಕುರಿತು ಉಲ್ಲೇಖ ಮಾಡ್ತದೆ. ನೆಕ್ಸ್ಟ್ ತಿದ್ದುಪಡಿ 100 ಏನು ಹೇಳ್ತದ? ತಿದ್ದುಪಡಿ 100 ಭಾರತ ಮತ್ತು ಬಾಂಗ್ಲಾ ನಡುವಿನ ಭೂಗಡಿ ಒಪ್ಪಂದದ ಕುರಿತು ಕೆಲವು ಪ್ರದೇಶಗಳನ್ನು ಅದಲು ಬದಲು ಮಾಡಿಕೊಳ್ಳುವುದರ ಕುರಿತು ಹೇಳ್ತಾನೆ. ಇದು 100 ಆಯಿತು. ನೆಕ್ಸ್ಟ್ 101ನೇ ತಿದ್ದುಪಡಿ ಏನು ಹೇಳ್ತದೆ? 101ನೇ ತಿದ್ದುಪಡಿ GST. 102 ರಾಷ್ಟ್ರೀಯ ಹಿಂದುಳಿದ ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನ. ಈ ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡುವುದರಿಂದ ಆರ್ಟಿಕಲ್ 338B ಅದನ್ನು ಸೇರ್ಪಡೆ ಮಾಡಲಾಗ್ತದೆ. ಇದು 102ನೇ ತಿದ್ದುಪಡಿ. ನೆಕ್ಸ್ಟ್ 103ನೇ ತಿದ್ದುಪಡಿ. 103ನೇ ತಿದ್ದುಪಡಿ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ 10% ಮೀಸಲಾತಿ, ಉದ್ಯೋಗಗಳಲ್ಲಿ 10% ಮೀಸಲಾತಿ. ಇದು 103. ಇನ್ನು 104ನೇ ತಿದ್ದುಪಡಿ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ SC ST ಮೀಸಲಾತಿಯನ್ನು ನಂತರ 10 ವರ್ಷಗಳವರೆಗೆ ವಿಸ್ತರಿಸಲಾಯಿತು. ಹಾಗೂ ಆಂಗ್ಲೋ ಇಂಡಿಯನ್ರನ್ನು ನಾಮನಿರ್ದೇಶನ ಏನು ಮಾಡ್ತಿದ್ದಲ್ಲ ಅದನ್ನು ರದ್ದುಗೊಳಿಸಲಾಯಿತು. ಇದು 104ನೇ ತಿದ್ದುಪಡಿ. ನೆಕ್ಸ್ಟ್ 105ನೇ ತಿದ್ದುಪಡಿ. 105ನೇ ತಿದ್ದುಪಡಿ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಗುರುತಿಸುವ ಅಧಿಕಾರವನ್ನು ರಾಜ್ಯ ಸರ್ಕಾರಗಳಿಗೆ ಮರುಸ್ಥಾಪಿಸಲಾಯಿತು. ಇದು 105ನೇ ತಿದ್ದುಪಡಿ. ನೆಕ್ಸ್ಟ್ ಲಾಸ್ಟ್ 106ನೇ ತಿದ್ದುಪಡಿ. 106ನೇ ತಿದ್ದುಪಡಿ 2023ರಲ್ಲಿ ತರಲಾಯಿತು. ನಾರಿ ಶಕ್ತಿ ವಂದನಾ ಅಧಿನಿಯಮ ಎನ್ನುವ ಮಸೂದೆಯ ಅಡಿಯಲ್ಲಿ ತರಲಾಯಿತು. ಲೋಕಸಭೆ, ರಾಜ್ಯ ವಿಧಾನಸಭೆ ಮತ್ತು ದೆಹಲಿ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಅಂದರೆ 1/3 ಮೀಸಲಾತಿಯನ್ನು ಒದಗಿಸುವುದು ಇದು ಇದರ ಮುಖ್ಯ ಉದ್ದೇಶ. ಈ ಮೂಲಕ ಸಂಸತ್ತಿನಲ್ಲಿ ಸಂವಿಧಾನ ತಿದ್ದುಪಡಿ ತರಲಾಯಿತು. ಹಾಗಾದ್ರೆ ಕರೆಕ್ಟ್ ಆನ್ಸರ್ ಯಾವುದು? 106ನೇ ತಿದ್ದುಪಡಿ ಕಾಯ್ದೆ. ಓಕೆ, ಈ 98 ಹಿಡಿದು 106ರವರೆಗಿನ ಎಲ್ಲ ತಿದ್ದುಪಡಿಗಳು ಬರ್ತಾವೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್, ಭಾರತ ಸಂವಿಧಾನದ ಕೆಳಗಿನ ವಿಧಿಗಳಲ್ಲಿ ಯಾವುದು ಸಾಂಸ್ಕೃತಿಕ ಹಕ್ಕಿನೊಂದಿಗೆ ವ್ಯವಹರಿಸುತ್ತದೆ? ಭಾರತದಲ್ಲಿ ಭಾಗ 3 ಮೂಲಭೂತ ಹಕ್ಕುಗಳ ಬಗ್ಗೆ ಉಲ್ಲೇಖಿಸ್ತವೆ. ಒಟ್ಟು 6 ಹಕ್ಕುಗಳು: ಸಮಾನತೆ, ಸ್ವಾತಂತ್ರ್ಯ, ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಪರಿಹಾರದ ಹಕ್ಕು. ಈ ರೀತಿಯಾಗಿ 6 ಹಕ್ಕುಗಳದಾವೆ. ಈ 6 ಹಕ್ಕುಗಳೊಳಗೆ ಸಾಂಸ್ಕೃತಿಕ ಹಕ್ಕು ಯಾವುದಂತ ಕೇಳೋಣ. ಇದು ಮೂಲತಃ ಇಲ್ಲಿ ಆರ್ಟಿಕಲ್ 29 ಮತ್ತು 30 ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳ ಬಗ್ಗೆ ಉಲ್ಲೇಖಿಸ್ತದೆ. ಆದ್ದರಿಂದ ಆಪ್ಷನ್ 3 ಮತ್ತು 4 ಎರಡೂ ಸರಿಯಾಗಿವೆ. ಎರಡೂ ಸರಿ ಅದಾವೆ. ಈ ಕ್ವಶನ್ಗೆ ಗ್ರೇಸ್ ಮಾರ್ಕ್ ಸಿಕ್ಕ್ಯದ. ಆದ್ದರಿಂದ 3 ಮತ್ತು 4 ಎರಡೂ ಸರಿ ಅದಾವೆ. ಇನ್ನು ಆರ್ಟಿಕಲ್ 31 ಏನು ಹೇಳ್ತದೆ? 31 ಆಸ್ತಿಯ ಹಕ್ಕಿನ ಬಗ್ಗೆ ಉಲ್ಲೇಖ ಮಾಡ್ತಿತ್ತು. ಇದನ್ನು 44ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1978ರ ಅನ್ವಯ ಮೂಲಭೂತ ಹಕ್ಕುಗಳಿಂದ ವಜಾ ಮಾಡಿ ಆರ್ಟಿಕಲ್ 300A ಇರಿಸಲಾಗಿದೆ. ಭಾಗ 12. ಈಗ ಅದು ಮೂಲಭೂತ ಹಕ್ಕು ಇಲ್ಲ, ಕಾನೂನುಬದ್ಧ ಹಕ್ಕಾಗಿದೆ. ಓಕೆ, ನೆಕ್ಸ್ಟ್ 25 ಏನು ಹೇಳ್ತದೆ? 25 ಧಾರ್ಮಿಕ ಹಕ್ಕು, ಉಪಾಸನಾ ಸ್ವಾತಂತ್ರ್ಯ, ನಾವು ಯಾವುದೇ ಧರ್ಮವನ್ನು ಸ್ವೀಕರಿಸಬಹುದು, ಪ್ರಚಾರ ಮಾಡಬಹುದು, ಈ ಹಕ್ಕಿನ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಇದು ಕ್ವಶನ್ ನಂಬರ್ 5. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ
6ನೇ ಕ್ವಶನ್ ಏನು ಹೇಳ್ತದೆ, ಭಾರತ ಸಂವಿಧಾನದಲ್ಲಿ ಬಂದಿ ಪ್ರತ್ಯಕ್ಷೀಕರಣ ಎಂಬ ರಿಟ್ಟನ್ನು ಹೊರಡಿಸುವ ಅಧಿಕಾರ ಹೊಂದಿರುವುದು ಯಾವುದು? ಆಪ್ಷನ್ಸ್: ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ, ಅಧೀನ ನ್ಯಾಯಾಲಯಗಳು, ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು. ಬಂದಿ ಪ್ರತ್ಯಕ್ಷೀಕರಣ ಅಂದರೆ ಹೇಬಿಯಸ್ ಕಾರ್ಪಸ್. ಭಾರತದ ಸಂವಿಧಾನದಲ್ಲಿ ಒಟ್ಟು 5 ಥರದ ರಿಟ್ಗಳಿವೆ. ಈ ರಿಟ್ಗಳನ್ನು ಬ್ರಿಟನ್ ಸಂವಿಧಾನದಿಂದ ಎರವಲು ಪಡೆದೆವು. ಆರ್ಟಿಕಲ್ 32 ಅನ್ವಯ ಸುಪ್ರೀಂ ಕೋರ್ಟ್, 226 ಅನ್ವಯ ಹೈಕೋರ್ಟ್ ಈ ರಿಟ್ಗಳನ್ನು ಬಳಸಿ ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕುಗಳ ರಕ್ಷಣೆಯನ್ನು ಮಾಡ್ತಾರೆ. ಸೊ ಅದಕ್ಕೆ ಇಲ್ಲೇ ಹೇಳಿದೆವು, ಆರ್ಟಿಕಲ್ 32 ಅಡಿ ಸುಪ್ರೀಂ ಕೋರ್ಟ್, ಆರ್ಟಿಕಲ್ 226 ಅಡಿ ಹೈಕೋರ್ಟ್ ಅಂತೇಳಿ ಎರಡೂ ಬಳಸ್ತಾವೆ. ಅಂದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಧೀನ ನ್ಯಾಯಾಲಯಗಳಿಗೆ ರಿಟ್ಗಳನ್ನು ಹೊರಡಿಸುವ ಅಧಿಕಾರವಿಲ್ಲ, ಕೇವಲ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ. ಈಗ ಈ 5 ರಿಟ್ಗಳು ಯಾವುವು? ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಸರ್ಷಿಯರಿ, ಕೋವಾರಂಟೋ. ಈ ರೀತಿಯಾಗಿ 5 ಥರದ ರಿಟ್ಗಳನ್ನು ಹೊರಡಿಸ್ತದೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, ಪ್ರಸ್ತುತ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಯಾರು? ಇದು ಆಗ ಕರೆಂಟ್ ಅಫೇರ್ಸ್ ಇತ್ತು. ಈಗ ಪ್ರಸ್ತುತ ನೋಡೋದಾದ್ರೆ, ಪ್ರಸ್ತುತವಾಗಿ ಡಾಕ್ಟರ್ ಅಜಯ್ ಕುಮಾರ್ ಅವರು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು. ಹಾಗಾದ್ರೆ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಯಾರು? ಕಮೆಂಟ್ ಮಾಡಿ ತಿಳಿಸ್ರಿ. ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಯಾರು ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ರಿ. ನೆಕ್ಸ್ಟ್ ಕ್ವಶನ್, 8ನೇ ಕ್ವಶನ್, ಧರ್ಮ ಸುಧಾರಕರ ಸರಿಯಾದ ಕಾಲಾನುಕ್ರಮ ಇಂತಿದೆ. ಈ ಧರ್ಮ ಸುಧಾರಕರ ಕಾಲಾನುಕ್ರಮದಲ್ಲಿ ಅರೇಂಜ್ ಮಾಡಿರಿ ಅಂತ ಕೇಳ್ಯಾರ. ಓಕೆ, ಆಪ್ಷನ್ಸ್ 1 ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಬಸವೇಶ್ವರರು. ಚೈತನ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಬಸವೇಶ್ವರರು. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಬಸವೇಶ್ವರರು. ಮಧ್ವಾಚಾರ್ಯರು, ಚೈತನ್ಯರು, ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು. ಈ ಭಕ್ತಿ ಸಂತರು ಅಥವಾ ಧರ್ಮ ಸುಧಾರಕರ ಮೇಲಿನ ಪ್ರಶ್ನೆ ಅವಾಗವಾಗ ಬಂದೇ ಬರ್ತಾವೆ. ಇದನ್ನು ಒಂದು ಸ್ವಲ್ಪ ಸವಿಸ್ತಾರವಾಗಿ ನೋಡೋಣ. ಒಟ್ಟಿನಲ್ಲಿ ಈ ಶಂಕರಾಚಾರ್ಯರ ಕಾಲಘಟ್ಟ, ರಾಮಾನುಜರ ಕಾಲಘಟ್ಟ, ಮಧ್ವಾಚಾರ್ಯರ ಕಾಲಘಟ್ಟ, ನೆಕ್ಸ್ಟ್ ವಲ್ಲಭಾಚಾರ್ಯ, ನಿಂಬಾರಕರು, ಮಹಾರಾಷ್ಟ್ರದಲ್ಲಿ ಜ್ಞಾನೇಶ್ವರರು, ನಾಮದೇವರು, ಏಕನಾಥರು, ಪಶ್ಚಿಮ ಬಂಗಾಳದಲ್ಲಿ ಯಾರು ಚೈತನ್ಯರಾಗಿರ್ಬೋದು, ಅಸ್ಸಾಂನಲ್ಲಿ ಶಂಕರರಾಗಿರ್ಬೋದು, ಈ ರೀತಿ ಮತ್ತು ಕಬೀರದಾಸ, ತುಳಸಿದಾಸ, ಇವರೆಲ್ಲರೂ ಕಾಲಾನುಕ್ರಮ, ಇವರ ಕಾಲಘಟ್ಟ, ಇವರ ಸಿದ್ಧಾಂತ, ಇವುಗಳ ಬಗ್ಗೆ ಅಧ್ಯಯನ ಮಾಡಬೇಕಾತ. ಇಲ್ಲಿ ಸರಿಯಾದ ಕಾಲಾನುಕ್ರಮ ಏನು? ಒಂದು ತಲೆಗಿಟ್ಕೋರಿ, ಎಲ್ಲ ಕಡೆ ಬಸವೇಶ್ವರರು ಅದಾರ. ಬಸವೇಶ್ವರ ಸಾಮಾನ್ಯವಾಗಿ ಓದ್ತೇವೆ ನಾವು, 12ನೇ ಶತಮಾನದಲ್ಲಿ ಅನುಭವ ಮಂಟಪ ಕಟ್ಟಿದ್ರು ಅಂತೇಳಿ. ಸೊ ಇವರು 12ನೇ ಶತಮಾನ ಅಂತೇಳಿ ಗೊತ್ತಾಯಿತು. 12ನೇ ಶತಮಾನ, ಬಸವೇಶ್ವರರು ಬದುಕಿದ್ದು 12ನೇ ಶತಮಾನದಲ್ಲಿ. ಹಾಗಾದರೆ ಶಂಕರಾಚಾರ್ಯರು ಯಾರು? ಸನಾತನ ಧರ್ಮಕ್ಕೆ ಅಡಿಪಾಯ ಹಾಕಿದ್ರು, ಸನಾತನ ಧರ್ಮದ ಪುನರುತ್ಥಾನ ಮಾಡಿದ್ರು ಅಂತೇಳಿ ಎಲ್ಲ ಓದ್ತೇವೆ. ಹಾಗಾದ್ರೆ ಈ ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಬದುಕಿದ್ರು. ಶಂಕರಾಚಾರ್ಯರ ಕಾಲಘಟ್ಟ 8ನೇ ಶತಮಾನ. ಈಗ ಈ 2 ಅಂಶದ ಆಧಾರದ ಮೇಲೆ ಶಂಕರಾಚಾರ್ಯರು ಬಸವೇಶ್ವರರಿಗಿಂತ ಮೊದಲಿನವರು. ಇದರ ಆಧಾರದ ಮೇಲೆ ಎಲ್ಲೆಲ್ಲಿ ಯಾವ್ಯಾವ ಇದು ಹೋಗ್ತಾವೆ ನೋಡ್ರಿ, ಎಲ್ಲಿ ಹೋಗಲ್ಲ, ಯಾವ ಆಪ್ಷನು ಹೋಗಲ್ಲ. ಇನ್ನು ರಾಮಾನುಜಾಚಾರ್ಯರು 11 ಮತ್ತು 12ನೇ ಶತಮಾನದಲ್ಲಿ 1700ರಿಂದ 1137. ರಾಮಾನುಜಾಚಾರ್ಯರು 11 ಮತ್ತು 12ನೇ ಶತಮಾನ. ಓಕೆ, ನೆಕ್ಸ್ಟ್ ಮಧ್ವಾಚಾರ್ಯರು 13ನೇ ಶತಮಾನದಲ್ಲಿ ಬದುಕಿದ್ದರು. 13ನೇ ಶತಮಾನ. ಬಸವೇಶ್ವರರು ಮಧ್ವಾಚಾರ್ಯರು 13ನೇ ಶತಮಾನ, ಬಸವೇಶ್ವರರು 12ನೇ ಶತಮಾನ. ಇಲ್ಲಿ ಬಸವೇಶ್ವರರು ಮೊದಲು ಬರಬೇಕಾಗಿತ್ತು, ಮಧ್ವಾಚಾರ್ಯರು ನಂತರ ಬರಬೇಕಾಗಿತ್ತು. ಆದರೆ ಅದು ಆಪ್ಷನ್ಸು ಇಲ್ಲ. ಇದು ಸರಿಯಾದ ಆನ್ಸರ್ ಅನ್ನೋಕ್ಕಿಂತ ಸರಿಯಾದ ಉತ್ತರಕ್ಕೆ ಕ್ಲೋಜೆಸ್ಟ್ ಆನ್ಸರ್ ಅದ. ಆದ್ದರಿಂದ ಆಪ್ಷನ್ ಎ ಕರೆಕ್ಟ್. ಮೂಲತಃ ಇವರು ಬಸವೇಶ್ವರರು ಮಧ್ವಾಚಾರ್ಯರಿಗಿಂತ ಮೊದಲು, ಮಧ್ವಾಚಾರ್ಯರು ನಂತರ ಬರ್ತಾರೆ. ಆದರೆ ಇಲ್ಲಿ ಆಪ್ಷನ್ಸ್ ಯಾವುವು ಕರೆಕ್ಟ್ ಆಗಿಲ್ಲ ಅಷ್ಟು, ಯಾಕಂದರೆ ಇವು ಮೊದಲಿನ 2 ಕಾಲಾನುಕ್ರಮದಲ್ಲಿ ಕರೆಕ್ಟ್ ಅದಾವು. ಇದು ಇಲ್ಲಿ ಬರಬೇಕಾಗಿತ್ತು, ಆದರೆ ಆಪ್ಷನ್ಸ್ ಯಾವುದೂ ಇಲ್ಲ. ಇದೇ ಕ್ಲೋಜೆಸ್ಟ್ ಆನ್ಸರ್ ಅಂತೇಳಿ ಆಪ್ಷನ್ ಎ. ನೆಕ್ಸ್ಟ್ 9ನೇ ಕ್ವಶನ್, ಈ ಕೆಳಗಿನ ಯಾವ ಕೃತಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ರಚನೆಯಾಗಿಲ್ಲ? ಓಕೆ, ಹಾಂ ಹೇಳ್ರಿ.
ಕರ್ನಾಟಕ ಶಬ್ದಾನುಶಾಸನ, ಮಹಾನಾಟಕ ಸುಧಾನಿಧಿ, ವಸುಚರಿತ್ರಮು, ಜಗನ್ನಾಥ ವಿಜಯ. ಮೂಲತಃ ಇಲ್ಲಿ ಕರ್ನಾಟಕ ಶಬ್ದಾನುಶಾಸನ ಅನ್ನು ಭಟ್ಕಳಾಂಕ ದೇವ ಎನ್ನುವವರು 1604ರಲ್ಲಿ ರಚನೆ ಮಾಡ್ತಾರೆ. ಇದು ವಿಜಯನಗರದ ಆಡಳಿತ ಕಾಲದಲ್ಲೇ ರಚನೆ ಆಗಿದೆ. ಹಾಗಾದರೆ ವಿಜಯನಗರದ ಆಡಳಿತ ಕಾಲ ಯಾವಾಗ? 1336ರಿಂದ 1664. ಇದು ವಿಜಯನಗರ ಸಾಮ್ರಾಜ್ಯದ ಆಡಳಿತದ ಕಾಲಘಟ್ಟ. ಈ ಒಂದು ಕಾಲಘಟ್ಟದಲ್ಲಿಯೇ ಕರ್ನಾಟಕದ ಶಬ್ದಾನುಶಾಸನ ಅನ್ನೋ ಗ್ರಂಥ ರಚನೆಯಾಯಿತು. ಯಾರಿಂದ? ಭಟ್ಕಳಾಂಕ ದೇವ, ಕ್ರಿಸ್ತಶಕ 1604ರಲ್ಲಿ. ನೆಕ್ಸ್ಟ್ ಮಹಾನಾಟಕ ಸುಧಾನಿಧಿ. ಇದನ್ನು ಪ್ರೌಢದೇವರಾಯರು ರಚಿಸಿದರೆಂದು ಹೇಳಲಾಗುತ್ತದೆ. ಯಾರು? ಪ್ರೌಢದೇವರಾಯರು ರಚಿಸಿದರೆಂದು ಹೇಳಲಾಗ್ತದೆ. ನೆಕ್ಸ್ಟ್ ವಸುಚರಿತ್ರಮು ಅನ್ನೋ ಕೃತಿಯನ್ನು ರಾಮರಾಜಭೂಷಣ ಎನ್ನೋ ತೆಲುಗು ಕವಿ ಅರಾವಿಡು ಮನೆತನದ ಕಾಲಘಟ್ಟದಲ್ಲಿ ಇದನ್ನು ರಚನೆ ಮಾಡಿದ್ದಾರೆಂದು ಹೇಳಲಾಗ್ತದೆ. ರಾಮರಾಜಭೂಷಣ. ಹಾಗಾದರೆ ಆಪ್ಷನ್ ಯಾವುದು ಉಳಿತು? ಜಗನ್ನಾಥ ವಿಜಯ ಅನ್ನೋ ಕೃತಿಯನ್ನು ಹೊಯ್ಸಳರ ಕಾಲದಲ್ಲಿ 12ರಿಂದ 13ನೇ ಶತಮಾನದಲ್ಲಿ ಕವಿ ರುದ್ರಭಟ್ಟನು ರಚಿಸಿದನೆಂದು ಹೇಳಲಾಗುತ್ತದೆ. ಈ ಜಗನ್ನಾಥ ವಿಜಯವನ್ನು ಕವಿ ರುದ್ರಭಟ್ಟ ರಚಿಸಿದನೆಂದು ಹೇಳಲಾಗ್ತದೆ. ಈ ರುದ್ರಭಟ್ಟ ಹೊಯ್ಸಳ ರಾಜ 2ನೇ ವೀರಬಲ್ಲಾಳನ ಆಸ್ಥಾನದ ಕವಿಯಾಗಿದ್ದನು. ಇವ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದವನಾಗಿರಲಿಲ್ಲ. ಆದ್ದರಿಂದ ಜಗನ್ನಾಥ ವಿಜಯ ಕೃತಿಯನ್ನು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ರಚನೆಯಾಗಿಲ್ಲ ಎಂದು ಹೇಳಬಹುದು. ಸೊ ನೆಕ್ಸ್ಟ್ ಕ್ವಶನ ಮುದ್ರಣಾಲಯಗಳು ಮತ್ತು ಸ್ಥಾಪನೆಯಾದ ಸ್ಥಳ. ಇದರ ಬಗ್ಗೆ ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೇಳೋಣ. ಸಾಮಾನ್ಯವಾಗಿ ಈ ಥರದ ಪ್ರಶ್ನೆಗಳು ವಿರಳ, ಆದರೆ ಅವಾಗವಾಗ ಬರ್ತಾವೆ. ಇಲ್ಲಿ ನೋಡ್ರಿ, ಏನಿಲ್ಲ, ಇದೊಂದು ಸ್ವಲ್ಪ ನೆನಪಿಟ್ಕೋಬೇಕು. ಇಲ್ಲಿ ಏನು ಲಾಜಿಕ್ ಹತ್ತಲ್ಲ, ಏನಿಲ್ಲ. ಅಂಬಾವಿಲಾಸ್ ಪ್ರಿಂಟಿಂಗ್ ಪ್ರೆಸ್, ಬಾಸೆಲ್ ಮಿಷನ್ ಪ್ರೆಸ್, ಸರ್ಕಾರಿ ಮುದ್ರಣಾಲಯ, ಸುಬುದ್ದಿ ಪ್ರಕಾಶ್ ಪ್ರೆಸ್. ಈ ಅಂಬಾವಿಲಾಸ್ ಪ್ರಿಂಟಿಂಗ್ ಪ್ರೆಸ್ ಇರುವುದು ಮೈಸೂರಿನಲ್ಲಿ. ನೆಕ್ಸ್ಟ್ ಬಾಸೆಲ್ ಮಿಷನ್ ಪ್ರೆಸ್ ಇರುವುದು ಮಂಗಳೂರಿನಲ್ಲಿ. ಅಂಬಾವಿಲಾಸ್ ಮೈಸೂರು ಅಂದ್ರೆ A4. ಸೊ ಆಪ್ಷನ್ 1 ಎಲಿಮಿನೇಟ್ ಆಗ್ತದೆ, ಆಪ್ಷನ್ 4 ಎಲಿಮಿನೇಟ್ ಆಗ್ತದೆ. ನೆಕ್ಸ್ಟ್ ಬಾಸೆಲ್ ಮಿಷನ್ ಪ್ರೆಸ್ ಮಂಗಳೂರಿನಲ್ಲಿದೆ. B2 ಸೇಮ್ ಅದ, ಯಾವುದೇ ಎಲಿಮಿನೇಷನ್ ಆಗಲ್ಲ. ಸರ್ಕಾರಿ ಮುದ್ರಣಾಲಯ ಬೆಂಗಳೂರಿನಲ್ಲಿದೆ. ಸೊ C1 ಆಗಬೇಕು. C3 ಇರೋ ಕಾರಣ ಆಪ್ಷನ್ 2 ಎಲಿಮಿನೇಟ್ ಆಗ್ತದೆ, C1. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಈ ಸುಬುದ್ದಿ ಪ್ರಕಾಶ್ ಪ್ರೆಸ್ ಇರೋದು ಬೆಳಗಾವಿಯಲ್ಲಿ. ಸ್ಟೇಟ್ಮೆಂಟ್ D3 ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇದು ಈ ಮುದ್ರಣಾಲಯಗಳು ಮತ್ತು ಸ್ಥಾಪನೆಯಾದ ಸ್ಥಳಗಳ ಕುರಿತು ಮಾಹಿತಿ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, 11ನೇ ಕ್ವಶನ್, ಕೆಳಗಿನವುಗಳನ್ನು ಪರಿಗಣಿಸಿ. ಹರ್ಷವರ್ಧನ, ಇಮ್ಮಡಿ ಪುಲಿಕೇಶಿ, 2ನೇ ನರಸಿಂಹವರ್ಮನ. ಈ ಮೇಲಿನ ಎಷ್ಟು ರಾಜರ ಆಸ್ಥಾನಕ್ಕೆ ಹ್ಯೂಯೆನ್ಸ್ತ್ಯಾಂಗ್ ಭೇಟಿ ನೀಡಿದ್ದನು ಅಂತ ಕೇಳ್ಯಾರ. ಆಪ್ಷನ್ 1 ಮಾತ್ರ, 2 ಮಾತ್ರ, ಎಲ್ಲ 3 ಯಾವುದೂ ಅಲ್ಲ. ಸ್ನೇಹಿತರೆ, ಈ ಒಂದು ಹರ್ಷವರ್ಧನ ಉತ್ತರ ಭಾರತದಲ್ಲಿ ಆಳ್ವಿಕೆಯನ್ನು ನಡೆಸುವಾಗ ಆತನ ಸಮಕಾಲೀನವರಾದ ಇಮ್ಮಡಿ ಪುಲಿಕೇಶಿ ಮತ್ತು ನರಸಿಂಹವರ್ಮ ಇರ್ತಾರೆ. ನಾವು ಒಂದು ನೋಡ್ತೇವೆ, ಚೀನಿ ಪ್ರವಾಸಿಗರು ಬರ್ತಾರೆ. ಮೊದಲನೇವ ಫಾಯಿಯಾನ ಅನ್ನೋ ಚೀನಿ ಪ್ರವಾಸಿಗ ಭಾರತದ 2ನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ. ನಂತರ ಹ್ಯೂಯೆನ್ಸ್ತ್ಯಾಂಗ್, ಇವನು ಭಾರತದ ಮೊದಲು ಹರ್ಷವರ್ಧನ ಆಸ್ಥಾನಕ್ಕೆ ಭೇಟಿ ಆಗ್ತಾನೆ. ನಂತರ ದಕ್ಷಿಣಕ್ಕೆ ಬಂದು ಇಮ್ಮಡಿ ಪುಲಿಕೇಶಿಯ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ. ನಂತರ ಇಂದಿನ ತಮಿಳುನಾಡಿನಲ್ಲಿಯ 2ನೇ ನರಸಿಂಹವರ್ಮನ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ. ಹಾಗಾಗಿ ಈ ಹ್ಯೂಯೆನ್ಸ್ತ್ಯಾಂಗನು ಈ 3 ಜನರ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ನೆನಪಿಡಬೇಕು, ಹ್ಯೂಯೆನ್ಸ್ತ್ಯಾಂಗನ ಪ್ರಸಿದ್ಧ ಕೃತಿ ಯಾವುದು? ಅದು ಸಿಯುಕಿ. ಹಾಗಾದರೆ ಭಾರತಕ್ಕೆ ಭೇಟಿ ನೀಡಿದ ಮೊದಲ ಚೀನಿ ಯಾತ್ರಿಕ ಫಾಹಿಯಾನನ ಕೃತಿ ಯಾವುದು ಅಂತ ಕೇಳ್ತಾರೆ. ಫಾಹಿಯಾನನ ಕೃತಿ ಅದು ಗೋ ಕೋಕಿ. ಇದು ಈ ಒಂದು ಪ್ರಶ್ನೆಯ ಸಾರಾಂಶ. ನೆಕ್ಸ್ಟ್ ಕ್ವಶನ್ಗೆ ಹೋಗಿ, ಈ ಕೆಳಗಿನವುಗಳನ್ನು ಪರಿಗಣಿಸಿ. ಮೈಸೂರು ಚಳುವಳಿ,
ವಿದುರಾಶ್ವತ್ಥ ದುರಂತ, ಈಸೂರು ದುರಂತ, ಶಿವಪುರ ಧ್ವಜ ಸತ್ಯಾಗ್ರಹ. ಈ ಘಟನೆಗಳ ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿ. ಓಕೆ, ಕರ್ನಾಟಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ಪಾತ್ರ, ಈ ಸಂದರ್ಭದಲ್ಲಿ ಕ್ವಶನ್ಗಳು ಉದ್ಭವಿಸುವುದು ಸರ್ವೇ ಸಾಮಾನ್ಯ. ಈ 4 ಘಟನೆಗಳು ಕರ್ನಾಟಕದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಪ್ರಮುಖವಾದವು. ಅವುಗಳ ಬಗ್ಗೆ ನೋಡಬೇಕಾದ್ರೆ ಮೊದಲನೇದು ಡೇಟ್ ನೋಡೋಣ, ಆಮೇಲೆ ಆನ್ಸರ್ ಕಡೆ ಬರೋಣ. ಶಿವಪುರ ಧ್ವಜ ಸತ್ಯಾಗ್ರಹ ಯಾವಾಗಾಯಿತು? ಶಿವಪುರ ಧ್ವಜ ಸತ್ಯಾಗ್ರಹ ಇದು ಏಪ್ರಿಲ್ 9ರಿಂದ 11 1938. ಏಪ್ರಿಲ್ 9ರಿಂದ 11 1938ಕ್ಕೆ ಶಿವಪುರ ಧ್ವಜ ಸತ್ಯಾಗ್ರಹ ಎಲ್ಲಿ ಆಯಿತು? ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿ ಶಿವಪುರದಲ್ಲಿ ಆಯಿತು. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಶಿವಪುರದಲ್ಲಿ. ಆದ್ದರಿಂದ ಶಿವಪುರ ಧ್ವಜ ಸತ್ಯಾಗ್ರಹ ತಾರೆ. ಟಿ ಸಿದ್ದಲಿಂಗಯ್ಯನವರು ಇದರ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಯಾರು? ಟಿ ಸಿದ್ದಲಿಂಗಯ್ಯನವರು ಈ ಶಿವಪುರ ಧ್ವಜ ಸತ್ಯಾಗ್ರಹದ ಅಧ್ಯಕ್ಷತೆಯನ್ನು ವಹಿಸಿದರು, ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಶಿವಪುರದಲ್ಲಿ. ನೆಕ್ಸ್ಟ್ ವಿದುರಾಶ್ವತ್ಥ ದುರಂತ, ಇದನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಹೇಳಿ ಕರಿತೇವೆ. ಇದು ಯಾವಾಗಾಯಿತು? ಏಪ್ರಿಲ್ 25 1938. ಸೊ ಡೇಟ್ ಗೊತ್ತಾಯ್ತು ನಿಮ್ಗೆ. ಇದು ಏಪ್ರಿಲ್ 9ರಿಂದ 11, ಇದು ಏಪ್ರಿಲ್ 25. ಇಲ್ಲೇನಾಗ್ತದ, ಈ ಶಿವಪುರ ಸತ್ಯಾಗ್ರಹದ ಪ್ರೇರಣೆಯನ್ನು ಪಡ್ಕೊಂಡು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನರು ಸೇರಿದ್ದಾಗ ಬ್ರಿಟಿಷರು ಗುಂಡು ಹಾರಿಸ್ತಾರೆ ಅವ್ರನ್ನ. ಆದ್ದರಿಂದ ಇದು ಸೇಮ್ ಟು ಸೇಮ್ ಜಲಿಯನ್ ವಾಲಾಬಾಗ್ ಆಗತ್ತೆ ಅಂತೇಳಿ ಇದನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತೇಳಿ ಕರೀತಾರೆ. ಓಕೆ, ನೆಕ್ಸ್ಟ್ ಈಸೂರು ದುರಂತ ಸೆಪ್ಟೆಂಬರ್ 1942. ಈ ವೇಳೆಯಲ್ಲಿಯೇ ಭಾರತದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಚಾಲ್ತಿಯಲ್ಲಿರ್ತದೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರದಲ್ಲಿ ಈ ಕ್ವಿಟ್ ಇಂಡಿಯಾ ಚಳವಳಿಯ ಪ್ರೇರೇಪಣೆಯನ್ನು ಪಡೆದುಕೊಂಡು ತಮ್ಮ ಹಳ್ಳಿಯನ್ನು ಸ್ವತಂತ್ರ ಹಳ್ಳಿ ಎಂದು ಘೋಷಣೆ ಮಾಡ್ಕೊಳ್ತಾರೆ. ಸ್ವತಂತ್ರವೆಂದು ಘೋಷಣೆ ಮಾಡ್ಕೊತಾರೆ. ಒಂದು ಸ್ಲೋಗನ್ ಬರ್ತದೆ ಇಲ್ಲಿ, ಏಸೂರು ಕೊಟ್ಟರು ಈಸೂರು ಬಿಡೆವು ಎಂದು ಇವರ ಘೋಷಣೆಯಾಗಿರ್ತದೆ. ಇದರ ಡೇಟ್ ಸೆಪ್ಟೆಂಬರ್ 1942. ನೆಕ್ಸ್ಟ್ ಈ ಮೈಸೂರು ಚಳವಳಿ ಯಾವಾಗ? ಸೆಪ್ಟೆಂಬರ್ 1947. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರಭುತ್ವ ಆಧಾರಿತ ಜವಾಬ್ದಾರಿ ಸರ್ಕಾರ ಬರಬೇಕಂತೇಳಿ ಆಗ್ರಹಿಸಿ ಕೆ.ಸಿ. ರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಚಳುವಳಿಯನ್ನು ಹಮ್ಮಿಕೋತಾರೆ. ಅದೇ ಈ ಮೈಸೂರು ಚಳವಳಿ. ಓಕೆ, ಇದು 12ನೇ ಕ್ವಶನ್ ಆಯಿತು. ಅರೇಂಜ್ ಮಾಡಿರಿ. ಈಗ 1ನೇದು ಶಿವಪುರ ಸತ್ಯಾಗ್ರಹ, ಡಿ ಬರಬೇಕು ಮೊದಲ. ಡಿ ಇಲ್ಲಿ ಅದ. ಇದು ಹೋಯ್ತು. ನೆಕ್ಸ್ಟ್ ಬಿ ಬರಬೇಕು. ಬಿ ಅಂದ್ರೆ ಆನ್ಸರ್ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ತಿಳಿದೆವು. ನೆಕ್ಸ್ಟ್ ಕ್ವಶನ್ 13ನೇ ಕ್ವಶನ್. 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಕೆಳಗಿನವುಗಳನ್ನು ಪರಿಗಣಿಸಿ. ಆಪ್ಷನ್ 1 ಸ್ಟೇಟ್ಮೆಂಟ್ 1 ಭಾವು ಸಾಹೇಬ್ ಬಾಟೆ, ಗಂಗಾಧರರಾವ್ ದೇಶಪಾಂಡೆ, ಕೋಲಾಚಲಂ ವೆಂಕಟರಾವ್, ಸಭಾಪತಿ ಮುದಲಿಯಾರ್. ಇಲ್ಲಿ ನೋಡ್ರಿ, ಸ್ಟೇಟ್ಮೆಂಟ್ 2 ಏನದ? ಗಂಗಾಧರರಾವ್ ದೇಶಪಾಂಡೆ. ಇವ್ರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಾ. ಗಂಗಾಧರರಾವ್ ದೇಶಪಾಂಡೆ ಅವರನ್ನು ಕರ್ನಾಟಕದ ಸಿಂಹ ಎಂದು ಕರೆಯಲಾಗ್ತದೆ. ಇವ್ರು ಜನಿಸಿದ್ದು ಯಾವಾಗ? ಗಂಗಾಧರರಾವ್ ದೇಶಪಾಂಡೆ 1871ರಲ್ಲಿ ಇವ್ರ ಜನನ ಆಗ್ಯಾರ. 1885 ಕಾಂಗ್ರೆಸ್ ಸ್ಥಾಪನೆ ಆಯಿತು. ಕಾಂಗ್ರೆಸ್ ಸ್ಥಾಪನೆ ಆದಾಗ ಇವರು ಕೇವಲ 14 ವರ್ಷದ್ದು. ಗಂಗಾಧರರಾವ್ ದೇಶಪಾಂಡೆಗ ಕಾಂಗ್ರೆಸ್ ಸ್ಥಾಪನೆ ಆದ ವರ್ಷದಲ್ಲಿ ಕೇವಲ 14 ವರ್ಷ. ಈ 14 ವರ್ಷದ ಬಾಲಕ ಕಾಂಗ್ರೆಸ್ನಲ್ಲಿ ಭಾಗವಹಿಸಲು ಸಾಧ್ಯ ಅದನು? ಇಲ್ಲ. ಆದ್ದರಿಂದ ಆಪ್ಷನ್ ಬಿ ಇಲ್ಲೇ ಎಲಿಮಿನೇಟ್ ಆತ. ಆಪ್ಷನ್ ಬಿ ಹೋಯಿತು. ಉಳಿದ್ರಷ್ಟು ಜನ 3. ಈ 1885ರ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಹೇಳಬೇಕಾದ್ರೆ 1885ರಲ್ಲಿ ಲಾರ್ಡ್ ಡಫ್ರಿನ್ ಏನಿರ್ತಾನೆ? ಗವರ್ನರ್ ಜನರಲ್ ಇರ್ತಾನೆ. ಆ ಟೈಮ್ದಾಗ ಮುಂಬೈನ ಆಗಿನ ಬಾಂಬೆಯ ಗೋಕುಲ್ದಾಸ್ ತೇಜ್ಪಾಲ್ ಸಂಸ್ಕೃತ್ ಕಾಲೇಜ್ನಲ್ಲಿ ಎ.ಒ. ಹ್ಯೂಮ್ ಅವರ ನೇತೃತ್ವದಲ್ಲಿ INCಯನ್ನು ಸ್ಥಾಪನೆ ಮಾಡಲಾಗ್ತದೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡ್ತಾರೆ. ಇದರ ಮೊದಲ ಅಧಿವೇಶನ ಬಾಂಬೆಯ ಗೋಕುಲ್ದಾಸ್ ತೇಜ್ಪಾಲ್ ಸಂಸ್ಕೃತ ಕಾಲೇಜ್ನಲ್ಲಿ ಹಮ್ಮಿಕೊಳ್ಳಲಾಗ್ತದೆ. ದೇಶಾದ್ಯಂತ ಒಟ್ಟು 72 ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸಿರ್ತಾರೆ. ಕರ್ನಾಟಕದಿಂದ ಮುಖ್ಯವಾಗಿ ಕೋಲಾಚಲಂ ವೆಂಕಟರಾಯರು, ಸಭಾಪತಿ ಮುದಲಿಯಾರ್ ಮತ್ತು ಭಾವು ಸಾಹೇಬ್ ಬಾಟೆ ಈ 3 ಜನ
ಪ್ರಮುಖರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನದಲ್ಲಿ ಭಾಗಿಯಾಗಿರ್ತಾರೆ. ಇದನ್ನು ನೆನಪಿಡಬೇಕು. ಸೊ ಆನ್ಸರ್ ಏನಂತದ? ಕೇವಲ 3 ಗಂಗಾಧರ ರಾವ್ ದೇಶಪಾಂಡೆ ಬರೋದಿಲ್ಲ. ನೆಕ್ಸ್ಟ್ ಕ್ವಶನ, 14ನೇ ಕ್ವಶನ. ಈ ಕೆಳಗಿನವುಗಳನ್ನು ಪರಿಗಣಿಸಿ. ಮೈಸೂರು ನಾಗರಿಕ ಸೇವಾ ಪರೀಕ್ಷೆ, ಪ್ರಜಾಪ್ರತಿನಿಧಿ ಸಭೆ, ಕೃಷಿ ಇಲಾಖೆ, ಹಸ್ತಪ್ರತಿಗಳ ಸಂಗ್ರಹಾಲಯ. ಈ ಮೇಲಿನವುಗಳಲ್ಲಿ ಎಷ್ಟು ಕೆ ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿ ಆರಂಭಗೊಂಡವು? ಓಕೆ, ಈ ಕೆ ಶೇಷಾದ್ರಿ ಅಯ್ಯರ್ ಮೈಸೂರಿನ ಅತಿ ದೀರ್ಘಕಾಲದ ದಿವಾನರು. 1883ರಿಂದ 1901ರವರೆಗೆ ದಿವಾನರಾಗಿ ಸೇವೆಯನ್ನು ಸಲ್ಲಿಸಿರುವಂಥವ್ರು. ಇವರ ಕಾಲದಲ್ಲಿ ಹಲವಾರು ಕಾರ್ಯಗಳು ಆರಂಭವಾದವು. ಯಾವ್ಯಾವು? ಮೈಸೂರು ನಾಗರಿಕ ಸೇವಾ ಪರೀಕ್ಷೆ, ಇದು ಇವರ ಕಾಲದಲ್ಲಿ ಆರಂಭವಾಯಿತು. ಒಂದು, ಮೈಸೂರು ಸೇವಾ ಕಾರ್ಯ ಇವರ ಕಾಲದಲ್ಲಿ ಆರಂಭವಾಯಿತು. ನೆಕ್ಸ್ಟ್, ಈ ಪ್ರಜಾಪ್ರತಿನಿಧಿ ಸಭೆ ಅಂತ ಕೊಟ್ಟಾರೆ. ಎರಡನೇ ಸ್ಟೇಟ್ಮೆಂಟ್ ಏನಂದ್ರೆ ಪ್ರಜಾಪ್ರತಿನಿಧಿ ಸಭೆ, ಇದು ಇವರ ಕಾಲದಲ್ಲಿ ಸ್ಥಾಪನೆ ಆಗಲಿಲ್ಲ ಅಥವಾ ಆರಂಭವಾಗಲಿಲ್ಲ. ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆಯಾಗಿದ್ದು ಇವರಿಗಿಂತ ಮೊದಲನೇ ದಿವಾನರಾಗಿದ್ದ ಯಾರು? ಸಿ ವಿ ರಂಗಾಚಾರ್ಲು ಅವರು ದಿವಾನರಾಗಿದ್ದಾಗ ಈ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪನೆ ಮಾಡ್ತಾರೆ. ಸೊ ಎರಡನೇದು ತಪ್ಪಾಯಿತು, ಒಂದನೇದು ರೈಟ್ ಆಯಿತು. ಕೃಷಿ ಇಲಾಖೆ 1898ರಲ್ಲಿ ಡಾಕ್ಟರ್ ಲೇಮನ್ ಅವರನ್ನು ಕೃಷಿ ರಸಾಯನಶಾಸ್ತ್ರಜ್ಞರಾಗಿ ನೇಮಿಸುವ ಮೂಲಕ ಏನು ಕೆ ಶೇಷಾದ್ರಿ ಅವರು ಈ ಕೃಷಿ ಇಲಾಖೆಗೆ ಒಂದು ಬುನಾದಿಯನ್ನು ಹಾಕ್ತಾರೆ. ಯಾರು? ಕೆ ಶೇಷಾದ್ರಿ ಅಯ್ಯರ್. ಆದ್ದರಿಂದ ಸಿ ಸ್ಟೇಟ್ಮೆಂಟು ರೈಟ, 2 ರೈಟ್. ಅದು ಮುಂದೆ 1891ರಲ್ಲಿ ಮೈಸೂರಿನಲ್ಲಿ ಓರಿಯೆಂಟಲ್ ಲೈಬ್ರರಿ ಇನ್ಸ್ಟಿಟ್ಯೂಟ್ ಅನ್ನು ಸ್ಥಾಪನೆ ಮಾಡುವ ಮೂಲಕ ಹಸ್ತಪ್ರತಿಗಳ ಸಂಗ್ರಹವನ್ನು ಮಾಡ್ತಾರೆ. ಸೊ ಆಪ್ಷನ್ ಸ್ಟೇಟ್ಮೆಂಟ್ ಡಿನೂ ಕರೆಕ್ಟ್ ಅದ. ಒಟ್ಟು 3 ಮಾತ್ರ ಕರೆಕ್ಟ್ ಅದ, ಎರಡನೇದು ತಪ್ಪದ. ಆದ್ದರಿಂದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ತಿಳಿತು? ಕೆ ಶೇಷಾದ್ರಿ ಅಯ್ಯರವರು ಅತಿ ದೀರ್ಘಕಾಲ ಸೇವೆ ಸಲ್ಲಿಸಿದ ದಿವಾನರು. ಇವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃಗಳಲ್ಲಿ ಒಬ್ಬರು ಅಂತ ಕನ್ಸಿಡರ್ ಮಾಡ್ತೀವಿ. ತಿಳಿತು? ಓಕೆ, ನೆಕ್ಸ್ಟ್ ಕ್ವಶನ್, 15ನೇ ಕ್ವಶನ. ಈ ಕೆಳಗಿನವುಗಳನ್ನು ಪರಿಗಣಿಸಿ. ಬೃಹತ್ ಕಣಜ, ಮಹಾಸ್ನಾನಕುಳ, ಕೆಳಪಟ್ಟಣ, ಹಡಗುಕಟ್ಟೆ. ಈ ಕೆಳಗಿನವುಗಳಲ್ಲಿ ಎಷ್ಟು ಮೊಹೆಂಜೊದಾರೋದಲ್ಲಿ ಕಂಡುಬರುತ್ತವೆ? ಭಾರತ ತನ್ನ ಅತಿ ಪ್ರಾಚೀನ ನಾಗರಿಕತೆಯನ್ನು ಹೊಂದಿದೆ, ಸಿಂಧೂ ನದಿಯ ನಾಗರಿಕತೆ ಅಥವಾ ಸಿಂಧೂ ಕಣಿವೆ ನಾಗರಿಕತೆ. ಅದನ್ನು ನಾವು ಹರಪ್ಪ ನಾಗರಿಕತೆ ಅಂತಲೂ ಕರಿತೇವೆ. ಮೊದಲ ಬಾರಿಗೆ ಹರಪ್ಪ ನಗರದ ಬಳಿ ಉತ್ಖನನವಾಗಿರುವುದರಿಂದ ಅದನ್ನು ಹರಪ್ಪ ನಾಗರಿಕತೆ ಅಂತ ಕರಿತೀವಿ. ಈ ಒಂದು ಪ್ರಶ್ನೆಗಳಲ್ಲಿ ನಮಗೆ ಯಾವ ರೀತಿ ಕ್ವಶನ್ ಆಗ್ಬೋದು? ಒಂದನೇದು, ನಗರಗಳು, ಆ ನಗರಗಳು ಯಾವ ನದಿಗಳ ಮೇಲೆ ಉಪಸ್ಥಿತವಾಗಿವೆ? ನದಿಗಳು. ಉದಾಹರಣೆಗಾಗಿ ಹರಪ್ಪ ನದಿ ಯಾವ ನದಿ ದಂಡೆ ಮೇಲೆ? ಹರಪ್ಪ ನಗರ ಯಾವ ನದಿ ದಡದಲ್ಲಿದೆ? ಮೊಹೆಂಜೊದಾರೋ ನಗರ ಯಾವ ನದಿ ದಡದಲ್ಲಿದೆ? ಈ ರೀತಿಯಾಗಿ ಪ್ರಶ್ನೆಗಳನ್ನು ಬರ್ಬೋದು. ನೆಕ್ಸ್ಟ್ ಕ್ವಶನ, ಯಾವ ಸ್ಥಳಗಳಲ್ಲಿ ಏನೇನು ದೊರೆತು? ಸಪೋಸ್ ಇಲ್ಲಿ ಕೇಳೋಣ, ಇಲ್ಲಿ ಅದೇ ಕ್ವಶನ್ ಅದ. ಹಡಗುಕಟ್ಟೆ ಯಾವ ನಗರದಲ್ಲಿ ಕಂಡುಬರುತ್ತದೆ? ಮಹಾಸ್ನಾನಕುಳ ಯಾವ ನಗರದಲ್ಲಿ ಕಂಡುಬರುತ್ತದೆ? ಈ ರೀತಿಯಾಗಿ ಪ್ರಶ್ನೆ ಬರ್ತಾವೆ. ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಬರ್ತಾವೆ? ಹರಪ್ಪ ನಾಗರಿಕತೆಯ ಪ್ರಮುಖ ನಗರಗಳನ್ನು ಕೊಡ್ತಾನೆ. ಪೂರ್ವದಿಂದ ಪಶ್ಚಿಮದವರೆಗೆ ಅರೇಂಜ್ ಮಾಡಿರಿ, ಪಶ್ಚಿಮದಿಂದ ಪೂರ್ವದವರೆಗೆ ಅರೇಂಜ್ ಮಾಡಿರಿ, ಉತ್ತರದಿಂದ ದಕ್ಷಿಣದವರೆಗೆ ಅರೇಂಜ್ ಮಾಡಿರಿ ಅಂತ ಹೇಳಿ ಕೇಳ್ತಾನೆ. ಈ ಎಲ್ಲ ರೀತಿಯಲ್ಲೂ ನಾವು ತಯಾರಾಗಬೇಕು. ಸೊ ಈ ಪ್ರಶ್ನೆಗೆ ಬರೋದಾದರೆ ಮೊಹೆಂಜೊದಾರೋದಲ್ಲಿ ಕಂಡು ಬಂದ ಈ ಮೇಲಿನವುಗಳನ್ನು ಪರಿಗಣಿಸಿ. ಓಕೆ, ಬೃಹತ್ ಕಣಜ, ಮಹಾಸ್ನಾನಕುಳ, ಕೆಳಪಟ್ಟಣ, ಹಡಗುಕಟ್ಟೆ. ಒಂದು ತಿಳ್ಕೊಬೇಕು, ಹಡಗುಕಟ್ಟೆ ಈ ಮೊಹೆಂಜೊದಾರೋ ನದಿಯ ದಡದಲ್ಲಿತ್ತು, ಆದರೆ ಸಮುದ್ರದ ದಡದಲ್ಲಿ ಇರಲಿಲ್ಲ. ಆದ್ದರಿಂದ ಈ ಹಡಗುಕಟ್ಟೆಯನ್ನು ತಪ್ಪಾತ. ಹಡಗುಕಟ್ಟೆ ಪ್ರಮುಖವಾಗಿದ್ದು ಲೋಥಲ್ನಲ್ಲಿ ಕಂಡುಬರ್ತದೆ. ಈ ಹಡಗುಕಟ್ಟೆ ಡಾಕ್ಯಾರ್ಡ್ ಅಂತ ಕರಿತೇವೆ. ಎಲ್ಲ 4 ತಪ್ಪಾಯಿತು. ಮೊಹೆಂಜೊದಾರೋ ಫೇಮಸ್ ಇರುವುದೇ ಈ ಮಹಾಸ್ನಾನಕುಳ. ಓಕೆ, ಅಲ್ಲಿ ಅತಿ ದೊಡ್ಡ ಆಗರ ಸಿಕ್ಕಿರುವುದೇ ಬೃಹತ್ ಕಣಜ. ಇವೆರಡದು. ನೆಕ್ಸ್ಟ್, ಹರಪ್ಪ ನಾಗರಿಕತೆಯ ಒಂದು ವಿಶೇಷತೆ ಏನದ? ಈ ನಗರಗಳಲ್ಲಿ 2 ಭಾಗಗಳನ್ನು ಮಾಡಲಾಗ್ತಿತ್ತು. 2 ಭಾಗ, ಈ ರೀತಿಯಾಗಿ 2 ಭಾಗ ಇದ್ದು
ಇದು ಎತ್ತರದ ಮಟ್ಟದಲ್ಲಿಯ ಭಾಗ, ಇದು ಕೆಳಪಟ್ಟಣ. ಇದನ್ನು ಸಿಟಾಡೆಲ್ ಅಂತ ಹೇಳಿ ಕರಿತಿದ್ದೇವೆ. ಏನು? ಸಿಟಾಡೆಲ್. ಇದು ಕೆಳಪಟ್ಟಣ. ಇಲ್ಲಿ ನಗರದ ಶ್ರೀಮಂತ ವ್ಯಕ್ತಿಗಳು ವಾಸವಾಗಿರ್ತಿದ್ರು, ಇಲ್ಲಿ ಬಡವರು ವಾಸವಾಗ್ತಿದ್ರು. ಇದು ಹರಪ್ಪ ನಗರ ಈ ಒಂದು ಶೈಲಿಯ ಒಂದು ಪ್ರಮುಖ ಲಕ್ಷಣ. ಆದ್ದರಿಂದ ಬೃಹತ್ ಕಣಜ, ಮಹಾಸ್ನಾನಕೊಳ, ಕೆಳಪಟ್ಟಣ ಈ 3 ಲಕ್ಷಣಗಳು ಸರಿಯಾಗಿವೆ. ಹಡಗು ಕಟ್ಟೆಯಲ್ಲಿ ಕಂಡುಬರ್ತು, ಲೋಥಲ್ದಲ್ಲಿ ಕಂಡುಬರ್ತು. ಸೊ ಈಗ ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ. ನೆಕ್ಸ್ಟ್ ಕ್ವಶನ 16ನೇ ಕ್ವಶನ. ಈ ಕೆಳಕಂಡ ಯಾವ ಸ್ಥಳಗಳು ಮ್ಯೂರಲ್ ಪೇಂಟಿಂಗ್ಗೆ ಪ್ರಸಿದ್ಧವಾಗಿವೆ? ಸ್ಟೇಟ್ಮೆಂಟ್ 1, ಬಾದಾಮಿ ಗುಹೆಗಳು, ಶಿತ್ತನ್ ವಾಸಲ್, ಲೇಪಾಕ್ಷಿ, ಪದ್ಮನಾಭಪುರಂ ಅರಮನೆ. ಈ ಕೆಳಕಂಡ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಓಕೆ, ಮೊದಲ ಈ ಮ್ಯೂರಲ್ ಪೇಂಟಿಂಗ್ ಅಂದರೆ ಏನು? ಮ್ಯೂರಲ್ ಪೇಂಟಿಂಗ್ ಅಂದರೆ ಏನು ತಿಳ್ಕೋಬೇಕು. ಮ್ಯೂರಲ್ ಪೇಂಟಿಂಗ್ ಎಂದರೆ ಗೋಡೆಯ ಮೇಲೆ ಅಥವಾ ಭಿತ್ತಿಯ ಮೇಲೆ ಬಿಡಿಸುವ ಬೃಹತ್ ಆಕಾರದ ಚಿತ್ರಗಳು. ಭಾರತೀಯ ಕಲೆ ಮತ್ತು ವಾಸ್ತುಶಿಲ್ಪ ವಿಭಾಗದಲ್ಲಿ ಈ ಥರದ ಪ್ರಶ್ನೆಗಳನ್ನು ಕೇಳುವುದು ಸಾಮಾನ್ಯ. ಯಾಕಂದ್ರೆ ಇಲ್ಲಿ ಪೇಂಟಿಂಗ್ ಅಂದ ಕೂಡಲೇ ವಿವಿಧ ರೀತಿಯ ಪೇಂಟಿಂಗ್ಗಳನ್ನು ನೋಡ್ತೇವೆ ನಾವು. ಪ್ರಾಚೀನ ಕಾಲದಲ್ಲಿ ಗೋಡೆಗಳ ಮೇಲೆ, ಛಾವಣಿಗಳ ಮೇಲೆ ಬಿಡಿಸುವಂಥ ಚಿತ್ರಗಳನ್ನು ಮ್ಯೂರಲ್ ಪೇಂಟಿಂಗ್ ಅಂತೇಳಿ ಕರೆದ್ರು. ನೆಕ್ಸ್ಟ್ ಫ್ರೆಸ್ಕೋ ಪೇಂಟಿಂಗ್ ಅಂತೇಳಿ ಬರ್ತಾವೆ. ಫ್ರೆಸ್ಕೋ ಪೇಂಟಿಂಗ್ ಅಂದರೆ ಏನು? ಗೋಡೆಗಳ ಮೇಲೆ ಈ ಫ್ರೆಸ್ಕೋ ಪೇಂಟಿಂಗ್ ಅಂದ್ರೆ ಗೋಡೆಗಳ ಮೇಲೆ ಪ್ಲಾಸ್ಟರನ್ನು ಲೇಪನೆ ಮಾಡುವ ಮೂಲಕ ಅವುಗಳ ಮೇಲೆ ವಿವಿಧ ಬಣ್ಣಗಳಿಂದ ಬಿಡಿಸುವ ಕಲೆ, ಚಿತ್ರ ಬಿಡಿಸುವ ಕಲೆ. ಇದು ಫ್ರೆಸ್ಕೋ ಪೇಂಟಿಂಗ್. ಇದು ಆಕಾರದಲ್ಲಿ ಬೃಹತ್ ಆಕಾರದ ಪೇಂಟಿಂಗ್ಗಳೇ ಆಗಿರ್ತದೆ, ಮ್ಯೂರಲ್ ಗತ್ಲೆ. ನೆಕ್ಸ್ಟ್ ಮಿನಿಯೇಚರ್ ಪೇಂಟಿಂಗ್ ಅಂತ ಬರ್ತದೆ. ಭಾರತದ ಚಿತ್ರಕಲೆಯಲ್ಲಿ ಮಹತ್ವದ ಕ್ರಾಂತಿ ಮಾಡಿದ ಭಾಗ ಇದು ಮಿನಿಯೇಚರ್ ಪೇಂಟಿಂಗ್. ಈ ಬೃಹತ್ ಆಕಾರದ ಚಿತ್ರಗಳನ್ನು ಚಿತ್ರಿಸುವ ಬದಲು ಚಿಕ್ಕ ಚಿಕ್ಕ ಚಿತ್ರಗಳನ್ನು ಬಿಡಿಸೋದು. ಈ ಪೇಜ್ಗಳಲ್ಲಿ ಚಿತ್ರ ಬಿಡಿಸಬೇಕಾದ್ರೆ ಚಿಕ್ಕ ಚಿಕ್ಕ ಚಿತ್ರ ಬಿಡಿಸಬೇಕಾಗ್ತದೆ, ಗೋಡೆಗಳ ಮೇಲೆ ಬಿಡಿಸಬೇಕಾದ್ರೆ ದೊಡ್ಡ ಬಿಡಿಸಬೇಕಾಗ್ತದೆ. ಆದ್ದರಿಂದ ಈ ಮಿನಿಯೇಚರ್ ಪೇಂಟಿಂಗ್ ತಾಳೆಗರಿಯ ಮೇಲೆ ಆಗಿರ್ಬೋದು ಇತ್ಯಾದಿಗಳ ಮೇಲೆ ಬಿಡಿಸುವ ಕಲೆ ಅದು ಮಿನಿಯೇಚರ್ ಪೇಂಟಿಂಗ್. ಇಲ್ಲಿ ಪ್ರಶ್ನೆಗೆ ಬರೋದಾದರೆ ಬಾದಾಮಿ ಗುಹೆಗಳಲ್ಲಿ, ಚಾಲುಕ್ಯರ ಕಾಲದ ಈ ಬಾದಾಮಿ ಗುಹೆಗಳಲ್ಲಿ ಹಿಂದೂ, ವಿಶೇಷವಾಗಿ ಬ್ರಾಹ್ಮಣರಿಗೆ ಸೇರಿದ ಭಿತ್ತಿ ಚಿತ್ರಗಳು ಕಂಡುಬರ್ತಾವೆ. ವಿಶೇಷವಾಗಿ ಬಾದಾಮಿಯಲ್ಲಿ ಹೋದವ್ರು ನೋಡ್ಬೋದು, 3ನೇ ನಂಬರ್ ಗುಹೆ ಒಳಗೆ ತ್ರಿವಿಕ್ರಮ, ಶಿವಪಾರ್ವತಿ ಇತ್ಯಾದಿ ಚಿತ್ರಕಲೆಗಳು ಕಂಡುಬರ್ತಾವೆ. ಎಲ್ಲಿ? ಬಾದಾಮಿ ಗುಹೆಗಳಲ್ಲಿ. ನೆಕ್ಸ್ಟ್ ಸಿತ್ತನ್ ವಾಸಲ್ ಇದು ತಮಿಳುನಾಡಿನಲ್ಲಿಯ ಗುಹೆಗಳಾಗಿದೆ. ಪಾಂಡ್ಯರ ಕಾಲದ ಜೈನ ಭಿತ್ತಿ ಚಿತ್ರಗಳು ಇಲ್ಲಿ ಫೇಮಸ್ ಅದಾವೆ. ತಮಿಳುನಾಡಲ್ಲಿ ಪಾಂಡ್ಯರ ಕಾಲಕ್ಕೆ ಸೇರಿದ ಭಿತ್ತಿ ಚಿತ್ರಗಳು ಪ್ರಸಿದ್ಧಿಯನ್ನು ಪಡೆದಿವೆ. ಲೇಪಾಕ್ಷಿ ಮಂದಿರದ ಮೇಲ್ಛಾವಣಿಗಳ ಮೇಲೆ ಅನೇಕ ಪ್ರಕಾರದ ಭಿತ್ತಿ ಚಿತ್ರಗಳು ಕಂಡುಬರ್ತಾವೆ. ಮೂಲತಃ ಇದು ಆಂಧ್ರ ಪ್ರದೇಶದಲ್ಲಿ ಅದು, ಲೇಪಾಕ್ಷಿಯಲ್ಲೂ ಕಂಡುಬರ್ತವೆ. ಪದ್ಮನಾಭಪುರಂ ಇದು ಪ್ರಸ್ತುತ ತಮಿಳುನಾಡಿನಲ್ಲಿ ಅದ. ಇಲ್ಲಿ ಮೂಲತಃ ಇದು ಮರದ ಕಟ್ಟಿಗೆಗಳಿಂದ ನಿರ್ಮಾಣವಾದರೂ ಕೂಡ ಮೇಲ್ಛಾವಣಿಯಲ್ಲಿ ಚಿತ್ರಗಳು ಕಂಡುಬರ್ತಾವೆ. ಆದ್ದರಿಂದ ಇದೂ ಸರಿಯಾಗಿದೆ. ಒಟ್ಟಿನಲ್ಲಿ ABCD ಎಲ್ಲವೂ ಸರಿಯಾಗಿದೆ. ಈ ಕ್ವಶನ್ದಲ್ಲಿ ಏನು ತಿಳ್ಕೊಂಡೆವು? ಮ್ಯೂರಲ್ ಪೇಂಟಿಂಗ್ ಅಂದರೆ ಏನು, ಫ್ರೆಸ್ಕೋ ಪೇಂಟಿಂಗ್ ಅಂದರೆ ಏನು, ಮಿನಿಯೇಚರ್ ಪೇಂಟಿಂಗ್ ಅಂದರೆ ಏನು. ಬಾದಾಮಿಯಲ್ಲಿ ಹಿಂದೂ ಧರ್ಮಕ್ಕೆ ಸೇರಿದ ಭಿತ್ತಿ ಚಿತ್ರಗಳು ಕಂಡುಬರ್ತಾವೆ. ಶಿತ್ತನ್ ವಸಲ್ ತಮಿಳುನಾಡಿನಲ್ಲಿ ಜೈನ ಧರ್ಮಕ್ಕೆ ಸೇರಿದ ಭಿತ್ತಿ ಚಿತ್ರಗಳು ಕಂಡುಬರ್ತಾವೆ. ಲೇಪಾಕ್ಷಿಯ ವೀರಭದ್ರಸ್ವಾಮಿ ದೇವಾಲಯದ ಛಾವಣಿಯಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದ ಹಿಂದೂ ಧರ್ಮದ ಭಿತ್ತಿ ಚಿತ್ರಗಳು ಕಂಡುಬರ್ತಾವೆ. ಓಕೆ, ಇದಷ್ಟು ನೋಡ್ಕೊಂಡೆವು. ನೆಕ್ಸ್ಟ್ ಕ್ವಶನ್ 17ನೇ ಕ್ವಶನ್. 1857ರ ದಂಗೆಯ ಸಂದರ್ಭದಲ್ಲಿ ನಡೆದ ಮಹತ್ವದ ಘಟನೆಯೊಂದಿಗೆ ಕೆಳಗಿನ ಸ್ಥಳಗಳನ್ನು ಹೊಂದಿಸಿ ಬರೆಯಿರಿ. ಭಾರತದ, ವಿಶೇಷವಾಗಿ ಆಧುನಿಕ ಭಾರತದ ಇತಿಹಾಸದಲ್ಲಿ 1857ರ ದಂಗೆ ಪ್ರಮುಖ ಘಟ್ಟ. ಭಾರತದ ಸ್ವಾತಂತ್ರ್ಯವನ್ನು ಪಡೆಯುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸ್ತದೆ. ಭಾರತೀಯರನ್ನು ಒಕ್ಕೂಟ ಮಾಡುವಲ್ಲಿ, ಭಾರತರು ಒಗ್ಗಟ್ಟಾಗುವಲ್ಲಿ ಇದು ಪ್ರಮುಖ. ಇದು ಸ್ವಾತಂತ್ರ್ಯದ ಪರಿಕಲ್ಪನೆ ಅಲ್ಲಿಂದೇ ಹುಟ್ಟುತ್ತದೆ. ಸೊ ಇಲ್ಲಿ ವಿವಿಧ ಘಟನೆಗಳನ್ನು ಹೊಂದಿಸಿ ಬರುವುದಾದರೆ ಮೀರತ್, ದೆಹಲಿ, ಬೆಹರಾಂಪುರ್, ಕಾನ್ಪುರ್. ಎನ್ಫೀಲ್ಡ್ ಬಂದೂಕುಗಳನ್ನು ಬಳಸಲು ಸಿಪಾಯಿಗಳು ಆರಂಭದಲ್ಲಿ ನಿರಾಕರಿಸಿದರು. ಸಿಪಾಯಿಗಳು ಬ್ರಿಟಿಷ್ ಕಂಟೋನ್ಮೆಂಟ್ ಮೇಲೆ ದಾಳಿ ಮಾಡಿದರು ಮತ್ತು ನಗರವನ್ನು ವಶಪಡಿಸಿಕೊಂಡರು. ನಾನಾ ಸಾಹೇಬ್ ದಂಗೆಯ ನೇತೃತ್ವ ವಹಿಸಿದ್ದನು. ದಂಗೆಯು ಅಧಿಕೃತವಾಗಿ ಮೇ 10, 1857ರಂದು ಆರಂಭವಾಯಿತು. ಇದು ಕ್ವಶನ್ ಅದು. ಸೊ ಇಲ್ಲಿ
ನಮಗೆ ಮೊದಲು ಯಾವುದು ಗೊತ್ತದ, ಇಲ್ಲಿ ಯಾವ ಥರದ ಕ್ವಶನ್ಗಳು ರೈಸ್ ಆಗ್ತಾವೆ ಈ ಸೆಕ್ಷನ್ ಅಂದು. ದೆಹಲಿಯಲ್ಲಿ ಸೈನ್ಯದ ನೇತೃತ್ವವನ್ನು ಯಾರು ವಹಿಸಿದರು? ಜನರಲ್ ಬಖ್ತ್ ಖಾನ್. ಕಾನ್ಪುರದಲ್ಲಿ ಯಾರು ವಹಿಸಿದರು? ಝಾನ್ಸಿಯಲ್ಲಿ ಯಾರು ವಹಿಸಿದರು? ರಾಯ್ಬರೇಲಿಯಲ್ಲಿ ಯಾರು ವಹಿಸಿದರು? ಇದರಲ್ಲಿ ಭಾರತೀಯರು ಯಾರಿದ್ರು, ಇವರ ವಿರುದ್ಧ ಬ್ರಿಟಿಷ್ ಅಧಿಕಾರಿಗಳು ಯಾರಿದ್ರು? ಈ ಥರದ ಕ್ವಶನ್ಗಳನ್ನು ಕೇಳ್ತಾನೆ. ಕಾನ್ಪುರ್ನಲ್ಲಿ ಯಾರಿದ್ರು? ನೇರವಾಗಿ ಕಾನ್ಪುರ್ನಲ್ಲಿ ನಾನಾ ಸಾಹೇಬ್ ಪೇಶ್ವೆಯವರು ಇದರ ನೇತೃತ್ವವನ್ನು ವಹಿಸಿದರು. ಸೊ ಡಿಗೆ 3 ಆಯಿತು. D3 ಇದು ಹೋಯ್ತು, ಇದು ಹೋಯ್ತು. ಓಕೆ, 2 ಎಲಿಮಿನೇಟ್ ಅದು. ಎಷ್ಟು ಗೊತ್ತದಾವಲ್ಲ ಮೊದಲು ಅದ್ರ ಮ್ಯಾಗ ಫೋಕಸ್ ಮಾಡಿ. ನೆಕ್ಸ್ಟ್ ಗೊತ್ತಿರೋ ಕಡೆ ಬರೋಣ. ಓಕೆ, 1857 ಮೇ 10 ಸಿಪಾಯಿಗಳೇನು ಮಾಡ್ತಾರೆ, ಬಹಿರಂಗವಾಗಿ ಬಂಡಾಯವೆದ್ದು ದಂಗೆಯನ್ನು ಅಧಿಕೃತವಾಗಿ ಇಲ್ಲಿಯೇ ಪ್ರಾರಂಭ ಮಾಡ್ತಾರೆ. ಓಕೆ, ಇದೆಲ್ಲ ಆಗಿರ್ತದೆ ಮೀರತ್ನಾಗ. ಒಂದು ಕ್ವಶನ್ ಬಂದದ್ದು UPSC ಒಳಗೆ, 1857 ದಂಗೆಯು ಅಧಿಕೃತವಾಗಿ ಪ್ರಾರಂಭವಾಗಿರುವುದು ಯಾವಾಗ? ಮೇ 10. ಎಲ್ಲಿ? ಮೀರತ್ನಲ್ಲಿ. ಸೊ ಅದಕ್ಕೇನು ಮಾಡ್ತೀವಿ, ಮೀರತ್ A4. ಮೀರತ್ನ ಮೂಲಕವೇ 1857 ದಂಗೆ ಆರಂಭವಾಯಿತು ಮೇ 10. A4 ಅಂದ್ರೆ A4 A2. ಸೊ ಆನ್ಸರ್ ಸಿಕ್ತು. 2 ಎ ಮತ್ತು ಡಿ 2 ಅಂಶಗಳು ಗೊತ್ತಿರೋ ಮೂಲಕ ಆನ್ಸರಿಗೆ ಬಂದೆವು ನಾವು. 2 ಅಂಶಗಳ ಆಧಾರದ ಮೇಲೆ ಆನ್ಸರಿಗೆ ಬಂದೆವು. ಅದಕ್ಕೆ ಈ ಮ್ಯಾಚ್ದ ಫಾಲೋಯಿಂಗ್ ಅಥವಾ ಹೊಂದಿಸಿ ಬರೀರ್ಬೇಕಂದ್ರೆ ಲಕ್ಷಕ್ಕೆ ನೋಡಿರಿ, ಮೊದಲು ಯಾವತ್ತು ಗೊತ್ತದಾವ ನೋಡಿರಿ, ಅದ್ರಾಗೆ ನಿಮ್ಗೆ ಆನ್ಸರ್ ಬರ್ತಾವೆ. ಇದ್ರ ಬಗ್ಗೆ ನೋಡೋದಾದ್ರೆ ಈಗ ಮೀರತ್ ನೋಡಿದೆವು, ಕಾನ್ಪುರ್ ನೋಡಿದೆವು. ದೆಹಲಿಯಲ್ಲಿ ಜನರಲ್ ಬಖ್ತ್ ಖಾನ್ ಸೈನ್ಯದ ನೇತೃತ್ವವನ್ನು ವಹಿಸಿದ್ದ. ಮೀರತ್ನಿಂದ ರಾತ್ರೋರಾತ್ರಿ ಹೊರಟ ಸಿಪಾಯಿಗಳು ಮೇ 11ಕ್ಕೆ ಬೆಳಗಿನ ಜಾವ ದೆಹಲಿಗೆ ಬಂದು ಬ್ರಿಟಿಷರ ಮೇಲೆ ದಾಳಿ ಮಾಡಿ ಸಂಪೂರ್ಣ ನಗರವನ್ನು ವಶಪಡಿಸ್ಕೋತಾರೆ ಮತ್ತು 2ನೇ ಬಹದ್ದೂರ್ ಶಾನನನ್ನು ಭಾರತದ ಚಕ್ರವರ್ತಿ ಅಂತೇಳಿ ಘೋಷಣೆ ಮಾಡ್ತಾರೆ. ಇದು ಮೇ 11ರಂದು ನಡೆದ ಘಟನೆ. ಇನ್ನು ಬೆಹರಾಂಪುರದಲ್ಲಿ ಏನಾಯಿತು, ದಂಗೆಯ ಅಧಿಕೃತ ಆರಂಭಕ್ಕೂ ಮುನ್ನ 1857 ಫೆಬ್ರವರಿಯಲ್ಲಿ 19ನೇ ಸ್ಥಳೀಯ ಪದಾತಿ ದಳ 19th ನೇಟಿವ್ ಇನ್ಫಂಟ್ರಿ ಸಿಪಾಯಿಗಳೇನು ಮಾಡ್ತಾರೆ, ಎನ್ಫೀಲ್ಡ್ ಬಂದೂಕನ್ನು ಬಳಸಲು ನಿರಾಕರಣೆ ಮಾಡ್ತಾರೆ. ಅಂದ್ರೆ ಈ 1857 ದಂಗೆಯಲ್ಲಿ ಮೊದಲ ಆರಂಭ ಎಲ್ಲಿಂದ ಆಯಿತು? ಬೆಹರಾಂಪುರದಿಂದ ಆರಂಭವಾಯಿತು. ಬೆಹರಾಂಪುರ ಏನಾಗ್ತದೆ, ಎನ್ಫೀಲ್ಡ್ ಬಂದೂಕುಗಳನ್ನು ಬಳಸಲು ನಿರಾಕರಣೆ ಮಾಡ್ತಾರೆ. ಯಾಕಂದ್ರೆ ಎನ್ಫೀಲ್ಡ್ ಬಂದೂಕುಗಳ ಕಾಡತೂಸುಗಳನ್ನು ಹಂದಿಯ ಕೊಬ್ಬು ಮತ್ತು ಆಕಳ ಮಾಂಸದಿಂದ ತಯಾರು ಮಾಡ್ಯಾರ ಅನ್ನೋ ವದಂತಿ ಇರ್ತದೆ ಅವಾಗ. ಆದ್ದರಿಂದ ಅದನ್ನು ಬಳಸಲು ನಿರಾಕರಣೆ ಮಾಡ್ತಾರೆ. ಇದು 17ನೇ ಕ್ವಶನ್. ಈ ಕಾನ್ಪುರದಲ್ಲಿ ನಾನಾ ಸಾಹೇಬ್ ಪೇಶ್ವೆ ಅದು ಬಂದ. ನಾನಾ ಸಾಹೇಬ್ ಪೇಶ್ವೆ ಯಾರು? ನಾನಾ ಸಾಹೇಬ್ ಪೇಶ್ವೆಯು ಕಾನ್ಪುರದ ನೇತೃತ್ವ ಏನೋ ವಹಿಸಿರ್ತಾನೆ. ಈತ 2ನೇ ಬಾಜಿರಾವ್ ಪೇಶ್ವೆಯ ದತ್ತು ಪುತ್ರನಾಗಿರ್ತಾನೆ. ಈ ಸಂದರ್ಭದಲ್ಲಿ ಕಾನ್ಪುರದಲ್ಲಿ ಹೋರಾಡುವಾಗ ನಾನಾ ಸಾಹೇಬ್ ಪೇಶ್ವೆಗೆ ಇನ್ನೊಬ್ಬ ವ್ಯಕ್ತಿ ಸಹಾಯ ಮಾಡ್ತಾನೆ. ಅವನ ಹೆಸರು ಆಧುನಿಕ ಭಾರತದ ಇತಿಹಾಸದಲ್ಲಿ ಪ್ರಮುಖವಾಗಿದೆ. ಆತನ ಹೆಸರು ಏನನ್ನೋದು ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಕ್ವಶನ್ 18ನೇ ಕ್ವಶನ್ ಹಿಂಗದ. ಈ ಕೆಳಗಿನವುಗಳನ್ನು ಪರಿಗಣಿಸಿ. ಸಂಗನಕಲ್ಲು ಬಳ್ಳಾರಿ, ಬ್ರಹ್ಮಗಿರಿ ಚಿತ್ರದುರ್ಗ, ಹೆಮ್ಮಿಗೆ ಕೋಲಾರ, ಹಳ್ಳೂರು ಧಾರವಾಡ ಕರ್ನಾಟಕದಲ್ಲಿ ನವಶಿಲಾಯುಗದ ನೆಲೆಗಳು ಮತ್ತು ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಮೇಲಿನ ಯಾವ ಜೋಡಿಗಳು ಸರಿಯಾಗಿವೆ? ಓಕೆ, ಈ ನವಶಿಲಾಯುಗದ ನೆಲೆಗಳು ಯಾವುವು ಮತ್ತು ಯಾವ ಜಿಲ್ಲೆಯಲ್ಲಿ ಕಂಡುಬರ್ತಾವೆ ಅಂತ ಕೇಳೋಣ. ಸಂಗನಕಲ್ಲು ಬಳ್ಳಾರಿ ಸರಿಯಾದ ಉತ್ತರ, ಸರಿಯಾದ ಜೋಡಿ. ದಕ್ಷಿಣ ಭಾರತದ ಅತಿ ಪ್ರಮುಖ ನವಶಿಲಾಯುಗದ ನೆಲೆ ಅದ. ಇಲ್ಲಿ ಕಲ್ಲಿನ ಆಯುಧಗಳ ತಯಾರಿಕಾ ಕಾರ್ಖಾನೆ ಇತ್ತು ಅಂತ ಹೇಳಾಗ್ತದೆ. ಸಂಗನಕಲ್ಲು ಒಳಗೆ ಕಲ್ಲು ಅನ್ನೋದು ನೋಡಿರಿ, ಕಲ್ಲಿನ ಆಯುಧ ತಯಾರಿಕಾ ಕಾರ್ಖಾನೆ. ಬ್ರಹ್ಮಗಿರಿ ಚಿತ್ರದುರ್ಗ, ಇಲ್ಲಿ ಕೇವಲ ಅಶೋಕ ಶಾಸನಗಳಷ್ಟೇ ಸಿಗುವುದಲ್ಲದೆ ನವಶಿಲಾಯುಗದ ಮತ್ತು ಬೃಹತ್ ಶಿಲಾಯುಗದ ಅನೇಕ ಕುರುಹುಗಳು ಇಲ್ಲಿ ಸಿಗ್ತಾವೆ. ಬ್ರಹ್ಮಗಿರಿ ಅಂದ ತಕ್ಷಣ ನಮಗೆ ನೆನಪಾಗೋದು ಅಶೋಕನ ಶಿಲಾಶಾಸನಗಳು. ಜೊತೆಗೆ ಇಲ್ಲಿ ನವಶಿಲಾಯುಗ ಮತ್ತು ಬೃಹತ್ ಶಿಲಾಯುಗದ ಕುರುಹುಗಳು ಸಿಗ್ತಾವೆ. ನೆಕ್ಸ್ಟ್ ಹೆಮ್ಮಿಗೆ, ಕೋಲಾರ ಅಂದಾರ. ಹೆಮ್ಮಿಗೆ ಇದು ಕೋಲಾರದಲ್ಲಿಲ್ಲ, ಪ್ರಸ್ತುತ ಈಗಿನ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಕಾವೇರಿ ನದಿಯ ದಡದಲ್ಲದ. ಎಲ್ಲದ ಹೆಮ್ಮಿಗೆ? ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಕಾವೇರಿ ನದಿ ದಡದಲ್ಲದ. ನೆಕ್ಸ್ಟ್ ಹಳ್ಳೂರು ಎಲ್ಲಿ ಅದ? ಧಾರವಾಡ ಅಂತ ಕೊಟ್ಟಾನ. ಮೊದಲಿನ ಧಾರವಾಡ ಈಗ ಹಾವೇರಿ ಜಿಲ್ಲೆಯಲ್ಲಿ ಅದ. ಆದ್ದರಿಂದ ಹೆಮ್ಮಿಗೆ ಮತ್ತು ಹಳ್ಳೂರು ಎರಡು ತಪ್ಪಾತವು ಅಂದರೆ AB ಸರಿಯಾದ ಆನ್ಸರ್. ಇದು ಹಳ್ಳೂರು ಪ್ರಸ್ತುತ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನಲ್ಲಿದೆ. ಹಿಂದೆ ಇದು ಧಾರವಾಡ ಜಿಲ್ಲೆಯಲ್ಲೇ ಇತ್ತು, ಅವಿಭಾಜಿತ ಧಾರವಾಡ ಜಿಲ್ಲೆ.
ಇದು ಕಬ್ಬಿಣದ ಯುಗದ ಆರಂಭದ ಕುರುಹುಗಳಿಗೆ ಫೇಮಸ್ ಅದ. ಅಳ್ಳೂರು ಐರನ್ ಏಜ್ ಅಂತ ಬರ್ತದೆ. ಈ ಕಬ್ಬಿಣದ ಯುಗದ ಆರಂಭಿಕ ಕುರುಹುಗಳಿಗೆ ಪ್ರಸಿದ್ಧ. ಸೊ ನೆಕ್ಸ್ಟ್ ಕ್ವಶನ್ 19ನೇ ಕ್ವಶನ್. ಮೈಸೂರಿನಲ್ಲಿ ಜವಾಬ್ದಾರಿ ಸರ್ಕಾರದ ರಚನೆಗಾಗಿ ಬೆಂಬಲ ನೀಡಲು ಕನ್ನಡಿಗರಲ್ಲಿ ಹೋರಾಟದ ಅರಿವು ಮೂಡಿಸಲು ಹಿಂದೂಪುರದಿಂದ ಪ್ರಕಟವಾಗುತ್ತಿದ್ದ ಕನ್ನಡದ ಪತ್ರಿಕೆ ಯಾವುದು? ಈಗಿನ ಮ್ಯಾಗ್ ನೋಡಿದೆವು, ಮೈಸೂರು ಚಳುವಳಿ ಎಚ್ಚರಿ ಬಂದಿತ್ತು 1947 ಸೆಪ್ಟೆಂಬರ್ 11. ಯಾರ ನೇತೃತ್ವದಾಗಿತ್ತು ಅಂತ ಕಮೆಂಟ್ ಮಾಡಿ ಹಾಕ್ರಿ. ಓಕೆ, 19ನೇ ಕ್ವಶನ್ ಏನದು ನೋಡಿದೆವು. ಯಾವ ಕನ್ನಡದ ಪತ್ರಿಕೆ ಅಂತ ಕೇಳೋಣ. ಆಪ್ಷನ್ಸ್ 1 ಪೌರವಾಣಿ, ಆಪ್ಷನ್ಸ್ 2 ಮೈಸೂರು ಸ್ಟಾರ್, ಆಪ್ಷನ್ 3 ಕರ್ನಾಟಕ ವಾರ್ತಾ, ಆಪ್ಷನ್ 4 ಧಿಕ್ಕಾರ. ಸರಿಯಾದ ಉತ್ತರ ಅದ ಪೌರವಾಣಿ. 1947ರ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಮೈಸೂರು ಚಳುವ ಅಥವಾ ಅರಮನೆ ಸತ್ಯಾಗ್ರಹ ಅಂತೇಳಿ ಇದನ್ನು ಕರೀತಾರೆ. ಚಳುವಳಿ ತೀವ್ರಗೊಳ್ತವೆ. ಆಗ ದಿವಾನರಾಗಿದ್ದ ಅರ್ಕಾಟ್ ರಾಮಸ್ವಾಮಿ ಮೊದಲಿಯಾರವರು ಮೊದಲಿಯಾರ್ ಸರ್ಕಾರ ಕಾಂಗ್ರೆಸ್ ನಾಯಕರನ್ನು ಬಂಧಿಸಿ ಹೋರಾಟದ ದನಿಯಾಗಿದ್ದ ಪೌರವಾಣಿ ಪತ್ರಿಕೆಯನ್ನು ನಿಷೇಧ ಮಾಡ್ತದೆ. ಏನು ಹೇಳಿದ್ನಿ? 1947ರಲ್ಲಿ ಜವಾಬ್ದಾರಿಯುತ ಸರ್ಕಾರ ಬೇಕಂತೇಳಿ ಮೈಸೂರಿನಲ್ಲಿ ಚಳುವಳಿ ಆರಂಭ ಆಗ್ತದೆ. ಆಗಿನ ದಿವಾನರಾಗಿದ್ದ ಅರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಸರ್ಕಾರ ಏನು ಮಾಡ್ತದೆ? ಕಾಂಗ್ರೆಸ್ನ ನಾಯಕರನ್ನು ಬಂಧಿಸಿ ಈ ಹೋರಾಟಕ್ಕೆ ಮುಖವಾಣಿಯಾದ ದನಿಯಾದ ಪೌರವಾಣಿ ಪತ್ರಿಕೆಯನ್ನು ನಿಷೇಧ ಮಾಡ್ತದೆ. ಆಗ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ HS ದೊರೆಸ್ವಾಮಿಯವರು ಮತ್ತು ಇತರರು ಮೈಸೂರು ಗಡಿಯ ಆಚೆಗಿದ್ದ ಆಂಧ್ರ ಪ್ರದೇಶದ ಹಿಂದೂಪುರದಿಂದ ಈ ಪತ್ರಿಕೆಯನ್ನು ಮುದ್ರಿಸಿ ರೈಲು ಬಸ್ಗಳ ಮೂಲಕ ರಹಸ್ಯವಾಗಿ ಮೈಸೂರಿಗೆ ತಲುಪಿಸಿ ಕನ್ನಡಿಗರಲ್ಲಿ ಹೋರಾಟದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಿದ್ರು. ಓಕೆ, ಯಾರು? HS ದೊರೆಸ್ವಾಮಿ. ದೊರೆಸ್ವಾಮಿ. ಪತ್ರಿಕೆ ಯಾವುದು? ಪೌರವಾಣಿ. ಯಾವ ಸಂದರ್ಭದಲ್ಲಿ? 1947. ಜವಾಬ್ದಾರಿ ಸರ್ಕಾರದ ರಚನೆಗೆ ಹೋರಾಟ. ಓಕೆ, ಇದು 19ನೇ ಕ್ವಶನ್. ನೆಕ್ಸ್ಟ್ ಕ್ವಶನ್ 20ನೇ ಕ್ವಶನ್. 20ನೇ ಕ್ವಶನ್ ಏನು ಹೇಳ್ತದೆ ನೋಡಿ. ಭಾರತವು ಇದರ ಸಂಕೇತವಾಗಿ ಜನವರಿ 9ರಂದು ಪ್ರವಾಸಿ ಭಾರತೀಯ ದಿವಸವನ್ನು ಆಚರಿಸುತ್ತದೆ. ಓಕೆ, ಸ್ಟೇಟ್ಮೆಂಟ್ಸ್ 1. ಇಂಗ್ಲೆಂಡಿನಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರು ಹಿಂತಿರುಗಿದ ದಿನ. ದಕ್ಷಿಣ ಆಫ್ರಿಕಾದಿಂದ ಮಹಾತ್ಮ ಗಾಂಧೀಜಿಯವರು ಹಿಂತಿರುಗಿದ ದಿನ. ಅಮೇರಿಕಾದಿಂದ ಸ್ವಾಮಿ ವಿವೇಕಾನಂದರು ಹಿಂತಿರುಗಿದ ದಿನ. ಲಕ್ಷ ಇರಲಿ, 3 ಸ್ಟೇಟ್ಮೆಂಟ್ ಅದಾವೆ. ಯಾವುದೇ ಒಂದು ಘಟನೆಯ ಸ್ಮರಣಾರ್ಥವಾಗಿ ಆ ದಿನವನ್ನು ಆಚರಣೆ ಮಾಡ್ತಾರೆ. 2, 3 ಈ ಥರದ ಘಟನೆಗಳು ಎಂದೂ ಇರಲ್ಲ. ಎಲ್ಲಿ ಬೇಕಾದಲ್ಲಿ ನೋಡಿರಿ. ಅದಕ್ಕೆ ನೇರವಾಗಿ A ಮತ್ತು B 2 ಅದಾವೆ ತೆಗೀರಿ, B ಮತ್ತು C 2 ಅದಾವೆ ತೆಗೀರಿ. ಈಗ ಆಪ್ಷನ್ಸ 1 ಆಗಬೇಕು, 2 ಆಗಬೇಕು. A ಮಾತ್ರ, B ಮಾತ್ರ. ಈಗ ಅವ್ರ ಸ್ಟೇಟ್ಮೆಂಟ್ 1ಗೆ ಇಂಗ್ಲೆಂಡಿನಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರು ಹಿಂತಿರುಗಿದ ದಿನ. ಇದು ಅಲ್ಲ. ಇಂಗ್ಲೆಂಡಿನಿಂದ ಅವರ ಸ್ಮರಣಾರ್ಥಕವಾಗಿ ಈ ದಿನವನ್ನು ಆಚರಣೆ ಮಾಡುವುದಿಲ್ಲ. ದಕ್ಷಿಣ ಆಫ್ರಿಕಾದಿಂದ ಮಹಾತ್ಮ ಗಾಂಧೀಜಿಯವರು ಹಿಂತಿರುಗಿದ ದಿನ. ಸೊ ಕರೆಕ್ಟ್ ಆನ್ಸರ್ ಬಿ ಮಾತ್ರ ಕರೆಕ್ಟ್ ಆನ್ಸರ್. ಜನವರಿ 9, 1915ರಂದು ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಶಾಶ್ವತವಾಗಿ ಭಾರತಕ್ಕೆ ಬರ್ತಾರೆ. ಮುಂಬೈನ ಅಪೋಲೋ ಬಂದರಿಗೆ ಬಂದು ತಲುಪ್ತಾರೆ. ಇದು ಸಂಗತಿ. ಈ ಒಂದು ದಿನದ ಸ್ಮರಣಾರ್ಥಕವಾಗಿ ಭಾರತದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಿರುವ ಅನಿವಾಸಿ ಭಾರತೀಯರನ್ನು ಗೌರವಿಸುವ ಉದ್ದೇಶದಿಂದ 2003ರಿಂದ ನಾವು ಈ ಪ್ರವಾಸಿ ಭಾರತೀಯ ದಿವಸವನ್ನು ಆಚರಣೆ ಮಾಡ್ತೀವಿ. ಇದು ಈ ಕ್ವಶನ್ ಬಗ್ಗೆ ಇರುವ ಮಾಹಿತಿ. ನೆಕ್ಸ್ಟ್ ಕ್ವಶನ್ 21ನೇ ಕ್ವಶನ್. ಇಲ್ಲಿ ಇನ್ನೊಂದು ಸಂಗತಿಯನ್ನು ಗಮನಿಸಬೇಕು. ಆರಂಭದಲ್ಲಿ ಈ ಪ್ರವಾಸಿ ಭಾರತೀಯ ದಿವಸವನ್ನು ಪ್ರತಿ ವರ್ಷ ಆಚರಣೆ ಮಾಡಲಾಗ್ತಿತ್ತು, ಪ್ರತಿ ವರ್ಷ. ಆದರೆ ಪ್ರಸ್ತುತ ಸರ್ಕಾರವು ಇದನ್ನು 2 ವರ್ಷಕ್ಕೊಮ್ಮೆ ಆಚರಣೆ ಮಾಡ್ತದೆ. ಪ್ರವಾಸಿ ಭಾರತೀಯ ದಿವಸವನ್ನು 2 ವರ್ಷಕ್ಕೊಮ್ಮೆ ಆಚರಣೆ ಮಾಡಲಾಗ್ತದೆ. ಇದೊಂದು ಎಕ್ಸ್ಟ್ರಾ ಪಾಯಿಂಟ್ಸ್. ನೆಕ್ಸ್ಟ್ 21ನೇ ಕ್ವಶನ್. 21ನೇ ಪ್ರಶ್ನೆ ಏನು ಹೇಳ್ತದೆ? ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ನ ಮೊದಲ ಅಧ್ಯಕ್ಷರು ಯಾರು? ಸ್ಟ್ರೇಟ್ 1 ಲೈನರ್ ಕ್ವಶನ್ ಅದ, ಭಾಳ ತಿಳಿಕೆಸೋದಿಲ್ಲ. ಇದರ ಆನ್ಸರ್ ರಾಮಕೃಷ್ಣ ಕಾರಂತರು. ಇದನ್ನು ತೆಗಿಬೋದಿತ್ತು ನೀವು. ಆಲೂರು ವೆಂಕಟರಾಯರನ್ನು ಏನಂತ ಹೇಳಿ ಕರೀತಾರೆ? ಕನ್ನಡದ ಕುಲಪುರೋಹಿತ ಅಂತೇಳಿ ಕರೀತಾರೆ. ಸ್ವತಂತ್ರ ಬಂದ ನಂತರ ಕನ್ನಡಿಗರು
ಭಾಷಾವಾರು ಪ್ರಾಂತ್ಯ ರಚನೆ ಆಗ್ಬೇಕಂತೇಳಿ ಬೇಡಿಕೆ ಇರ್ತಾರೆ ಕೇಂದ್ರ ಸರ್ಕಾರದ ಮ್ಯಾಗ. ಆದ್ರೆ ಸರ್ಕಾರ ಏನು ಮಾಡ್ತದೆ, ಈ ಬೇಡಿಕೆಯನ್ನು ನಿರ್ಲಕ್ಷ್ಯ ಮಾಡ್ತದೆ. ಅದಕ್ಕೆ ಸಂವಿಧಾನದಲ್ಲಿ ಬರ್ತದೆ, ಬೇರೆ ಬೇರೆ ಆಯೋಗಗಳನ್ನು, ಸಮಿತಿಗಳನ್ನು ರಚನೆ ಮಾಡ್ತದೆ. ಎಸ್ ಕೆ ಧಾರ್ ಆಗಿರ್ಬೋದು, ಫಜಲ್ ಅಲಿ ಆಗಿರ್ಬೋದು, JVP ಆಗಿರ್ಬೋದು. ಅದನ್ನು ಪಾಲಿಟಿ ಒಳಗೆ ನೋಡೋಣ. ಈಗ ಈ ಭಾಷಾವಾರು ಪ್ರಾಂತ್ಯಗಳನ್ನು ರಚನೆ ಮಾಡಬೇಕಂತೇಳಿ ಯಾವಾಗ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಮಾಡ್ತದೋ, ಇದರಿಂದ ಆಕ್ರೋಶಗೊಂಡ ಜನ ಏನು ಮಾಡ್ತಾರೆ, ಏಕೀಕರಣದ ಹೋರಾಟಗಾರರು ಡಿಸೆಂಬರ್ 1947ರಲ್ಲಿ, ಯಾವಾಗ ಡಿಸೆಂಬರ್ 1947ರಲ್ಲಿ ಹುಬ್ಬಳ್ಳಿಯಲ್ಲಿ ಸಭೆ ಸೇರಿ ಹೋರಾಟ ಮಾಡ್ತಾರೆ. ಹುಬ್ಬಳ್ಳಿಯಲ್ಲಿ ಸಭೆ ಸೇರಿ ಹೋರಾಟ ಮಾಡ್ತಾರೆ. ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ತನ್ನು ಸ್ಥಾಪನೆ ಮಾಡ್ತಾರೆ. ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ತನ್ನು 1947ರಲ್ಲಿ ಹುಬ್ಬಳ್ಳಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಇದರ ಮೊದಲ ಅಧ್ಯಕ್ಷರಾಗಿ ಕಾಸರಗೋಡಿನ ಕೆ ರಾಮಕೃಷ್ಣ ಕಾರಂತ್ ಅವರು ಇದರ ಮೊದಲ ಅಧ್ಯಕ್ಷರಾದರೆ, ಪ್ರಧಾನ ಕಾರ್ಯದರ್ಶಿಯಾಗಿ ಗುಡ್ಲಪ್ಪ ಹಳ್ಳಿಕೇರಿ ಅವರನ್ನು ನೇಮಕ ಮಾಡ್ತಾರೆ. ಮೊದಲ ಅಧ್ಯಕ್ಷರು ಯಾರು? ರಾಮಕೃಷ್ಣ ಕಾರಂತ್, ಕಾಸರಗೋಡಿನ ರಾಮಕೃಷ್ಣ ಕಾರಂತ್. ಮೊದಲ ಕಾರ್ಯದರ್ಶಿ ಯಾರು? ಗುಡಿಲಪ್ಪ ಹಳ್ಳಿಕೆರೆ. ಮೊದಲ ಕಾರ್ಯದರ್ಶಿಯಾಗಿ ಇವರನ್ನು ನೇಮಕ ಮಾಡಲಾಗ್ತದೆ. ಓಕೆ, ಇದು 21ನೇ ಕ್ವಶನ್. ನೆಕ್ಸ್ಟ್ 22ನೇ ಕ್ವಶನ್. ಜೀವಕೋಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ? ಮೊದಲು ಕ್ವಶನ್ ಚೆಂದಾಗಿ ಓದಬೇಕು. ತಪ್ಪಿರೋದು ಕೇಳ್ಯಾನೋ, ಸರಿಯಾಗಿರೋದು ಕೇಳ್ಯಾನೋ ಅನ್ನೋದು ನೋಡಬೇಕು. ಸ್ಟೇಟ್ಮೆಂಟ್ 1 ಹಿಂಗದ: ಜೀವಕೋಶವು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವಾಗಿದೆ. ಎರಡನೇ ಸ್ಟೇಟ್ಮೆಂಟ್: ಜೀವಕೋಶವು ಕೋಶದ್ರವ್ಯ ಹಾಗೂ ಕೋಶ ಕೇಂದ್ರವನ್ನು ಹೊಂದಿರುತ್ತದೆ. ನಾವು ಒಂದು ಕಡೆ ಓದ್ತೇವೆ, ಜೀವಕೋಶ, ದ ಸೆಲ್ ಈಸ್ ಅ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಆರ್ಗ್ಯಾನಿಸಮ್. ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಆರ್ಗ್ಯಾನಿಸಮ್. ಆದ್ದರಿಂದ ಒಂದನೇ ಸ್ಟೇಟ್ಮೆಂಟ್ ರೈಟ್ ಅದ. ನೆಕ್ಸ್ಟ್, ಜೀವಕೋಶವು ಕೋಶದ್ರವ್ಯ ಹಾಗೂ ಕೋಶ ಕೇಂದ್ರವನ್ನು ಹೊಂದಿರುತ್ತದೆ. ಸಾಮಾನ್ಯವಾಗಿ ಯುಕ್ಯಾರಿಯೋಟ್ ಸೆಲ್, ಪ್ರೊಕ್ಯಾರಿಯೋಟಿಕ್ ಸೆಲ್ ಅದು ಬರ್ತಾವೆ. ಯುಕ್ಯಾರಿಯೋಟಿಕ್ ಜೀವಕೋಶವು ಪಾರದರ್ಶಕವಾದ ಕೋಶದ್ರವ್ಯ ಮತ್ತು ಅದರ ಮಧ್ಯದಲ್ಲಿ ಕೋಶ ಕೇಂದ್ರ ಅಂದರೆ ನ್ಯೂಕ್ಲಿಯಸನ್ನು ಹೊಂದಿರ್ತದೆ. ಆದ್ದರಿಂದ ಎರಡೂ ಸ್ಟೇಟ್ಮೆಂಟ್ಗಳು ಸರಿಯಾಗಿವೆ. ಅದು ಕೇಳ್ಯಾನೇನು, ಯಾವುವು ತಪ್ಪಾಗಿವೆ ಅಂತ ಕೇಳ್ಯಾನ. ಸೊ ಆನ್ಸರ್ ಆಪ್ಷನ್ 4 ಯಾವುದೂ ಅಲ್ಲ. ನೆನಪಿಡಬೇಕು. ಇಲ್ಲಿ ನೀವು ಏನು ಮಾಡಿರಿ, ಪ್ರೊಕ್ಯಾರಿಯೋಟಿಕ್ ಸೆಲ್, ಯುಕ್ಯಾರಿಯೋಟಿಕ್ ಇದ್ರ ನಡು ಡಿಫ್ರೆನ್ಸ್ ಅನ್ನೋದು ಒಂದು ಪಟ್ಟಿ ಮಾಡಿ ಕೇಳ್ರಿ. ಯಾವುದ್ರೊಳಗೆ ನ್ಯೂಕ್ಲಿಯಸ್ ಇರ್ತದೆ, ಯಾವುದ್ರೊಳಗೆ ಸೆಲ್ ವಾಲ್ ಇರ್ತದೆ, ಇವುಗಳೆಲ್ಲ ಅಧ್ಯಯನ ಮಾಡಿರಿ. ಇದು ಪ್ರಶ್ನೆ MCQ ಬಿಡಿಸೋದ್ರಿಂದ ಇಲ್ಲಿ ಸುದೀರ್ಘವಾದ ವಿಶ್ಲೇಷಣೆ ಮಾಡೋದಾಗಲ್ಲ. ಇದ್ರ ಮ್ಯಾಗೆ ಎಕ್ಸ್ಪ್ಲನೇಷನ್ ಮಾಡು ಅನ್ನೋದಿತ್ತಂದ್ರೆ ಕಮೆಂಟ್ ಮಾಡ್ರಿ, ಹಂಗೆ ನೋಡೋಣ. ಈ 23 ಪ್ರಶ್ನೆ ನೋಡೋಣ. ಯಾವುದು ಶಾಸ್ತ್ರೀಯವಾಗಿ ನಿಜವಾದ ಹಣ್ಣಲ್ಲ ಅಂತ ಕೇಳೋಣ. ಅಂದರೆ ನಮ್ಗೆ ಇಲ್ಲೇ ತಿಳಿತದ, ಹಣ್ಣುಗಳಲ್ಲಿ 2 ವಿಧ. ಒಂದು ನಿಜವಾದ ಹಣ್ಣು, ಒಂದು ಸುಳ್ಳು ಹಣ್ಣು ಅಥವಾ ಸಿಡೋ ಫ್ರೂಟ್ಸ್ ಅಥವಾ ಸಿಡೋ ಕಾರ್ಪ್ಸ್ ಅಂತ ಕರಿತೇವೆ. ನಿಜವಾದ ಹಣ್ಣು ಅಂದರೆ ಏನು? ಹೂವಿನ ಅಂಡಾಶಯವು ಓರಿ ಅಂತ ಕರಿತೇವಲ್ಲ, ಅದು ಹೂವಿನ ಅಂಡಾಶಯವು ಮಾತ್ರ ಬೆಳೆದು ಹಣ್ಣಾದರೆ ಅದನ್ನು ನಿಜವಾದ ಹಣ್ಣು ಅಂತ ಕರಿತೇವೆ. ನಿಜವಾದ ಹಣ್ಣುನಾಗ ಹೂವಿನ ಅಂಡಾಶಯ ಮಾತ್ರ ಬೆಳೆದು ಹಣ್ಣಾದರೆ ಅದನ್ನು ನಿಜವಾದ ಹಣ್ಣು. ಉದಾಹರಣೆಗೆ ಮಾವು, ಸೌತೆಕಾಯಿ, ಕುಂಬಳಕಾಯಿ, ಬದನೆಕಾಯಿ, ಟೊಮ್ಯಾಟೊ ಇವೆಲ್ಲ ನಿಜವಾದ ಹಣ್ಣುಗಳು. ಇನ್ನು ಸುಳ್ಳು ಹಣ್ಣು ಅಂದರೆ ಏನು? ಸಿಡೋಕಾರ್ಪ್ಸ್ ಅಂದರೆ ಏನು? ಹೂವಿನ ಅಂಡಾಶಯದ ಜೊತೆಗೆ ಅಂಡಾಶಯ ಪ್ಲಸ್ ಹೂವಿನ ಇತರ ಭಾಗಗಳು ಅಂದರೆ ಮುಖ್ಯವಾಗಿ ಹೂವಿನ ದಿಂಡು, ಪುಷ್ಪಪೀಠ ಇತ್ಯಾದಿ ಹೂವಿನ ಇತರ ಭಾಗಗಳು ಬೆಳೆದು ಹಣ್ಣಿನ ತಿನ್ನುವ ಭಾಗವಾದರೆ ಅದನ್ನು ಸಿಡೋಕಾರ್ಪ್ ಅಥವಾ ಸುಳ್ಳು ಹಣ್ಣು ಅಂತೇಳಿ ಕರಿತೀವಿ. ಮೂಲತಃ ನಿಮ್ಗೆ ಲಕ್ಷ್ಯ ಬರ್ಬೋದು. ಈಗ ಯಾವ ಎಕ್ಸಾಂಪಲ್ ಕೊಡ್ತೀನಿಲ್ಲ ಅದು ನೋಡಿ ನಿಮ್ಗೆ ಹುಚ್ಚ ಅಂದರೆ ಒಂದು ಮಜಾ ಅನಿಸ್ಬೋದು. ನೋಡ್ರಿ ಇಲ್ಲಿ ಸೇಬು, ಗೋಡಂಬಿ, ಸ್ಟ್ರಾಬೆರಿ, ಪೇರಲೆ, ಹಲಸಿನ ಹಣ್ಣು ಇವೆಲ್ಲ ಸಿಡೋಕಾರ್ಪ್ಸ್, ಸುಳ್ಳು ಹಣ್ಣುಗಳಿವು. ಆದ್ದರಿಂದ ಆಪ್ಷನ್ ಸಿ ಅನ್ನೋದು ರೈಟ್ ಆನ್ಸರ್ ಆತ. ತಿಳಿತು ಇದು. ಹಣ್ಣುಗಳಲ್ಲಿ 2 ವಿಧ, ನಿಜವಾದ ಹಣ್ಣು, ಸುಳ್ಳು ಹಣ್ಣು, ಸಿಡೋಕಾರ್ಪ್ಸ. ಕೇವಲ ಅಂಡಾಶಯದಿಂದ ಹಣ್ಣು ನಿರ್ಮಾಣವಾದರೆ ಅದನ್ನು ನಿಜವಾದ ಹಣ್ಣು ಅಂತ ಕರಿತೀವಿ. ಉದಾಹರಣೆಗಾಗಿ ಸೌತೆಕಾಯಿ, ಕುಂಬಳಕಾಯಿ, ಬದನೆಕಾಯಿ. ನೀವು ಅನ್ಬೋದು, ಸರ್ ಇಲ್ಲೆಲ್ಲ ಸೌತೆಕಾಯಿ, ಕುಂಬಳಕಾಯಿ ಇವೆಲ್ಲ ತರಕಾರಿಗಳದಾವು, ಏನು ಹೇಳ್ತೀರಿ ಇವು ಎಲ್ಲ ತರಕಾರಿಗಳದಾವು, ಹಣ್ಣು ಅಲ್ಲ ಅಂತೇಳಿ. ಆದರೆ ಇಲ್ಲ, ಮೂಲತಃ ಇವು ಹಣ್ಣುಗಳೇ. ಇವು ನಿಜವಾದ ಹಣ್ಣುಗಳು. ಸೇಬು, ಪೇರಲೆ, ಸ್ಟ್ರಾಬೆರಿ, ಗೋಡಂಬಿ ಇವೆಲ್ಲ ಸಿಡೋಕಾರ್ಪ್ಸ್, ಸುಳ್ಳು ಹಣ್ಣುಗಳು. ಯಾಕಂದರೆ ಅಂಡಾಶಯದ ಜೊತೆಗೆ ಹೂವಿನ ಇತರ ಭಾಗಗಳಾದ
ಪುಷ್ಪ, ಪೀಠ, ಹೂವಿನ ದಿಂಡು ಇತ್ಯಾದಿಗಳು ಬೆಳೆದು ಹಣ್ಣಾತವು. ಆದ್ದರಿಂದ ಇದನ್ನು ಸಿಡೋಕಾರ್ಪ್ಸ್ ಅಥವಾ ಸುಳ್ಳು ಹಣ್ಣು ಅಂತೇಳಿ ಕರಿತೇವೆ. ಇದು 23ನೇ ಕ್ವಶನ. ನೆಕ್ಸ್ಟ್ ಕ್ವಶನ 24ನೇ ಕ್ವಶನ. ಒಂದು ಗೋದ ಮೊಟ್ಟೆಯು ಈ ಪ್ರಕ್ರಿಯೆಯ ಮುಖಾಂತರ ವಯಸ್ಕ ಕಪ್ಪೆಯಾಗಿ ಬೆಳೆಯುತ್ತದೆ. ಓಕೆ, ಗೋದ ಮೊಟ್ಟೆ ಈ ಪ್ರಕ್ರಿಯೆಯ ಮುಖಾಂತರ ವಯಸ್ಕ ಕಪ್ಪೆ ಆತದ ಕ್ವಶನ್ ಕೇಳೋಣ. ಇಲ್ಲಿ ರೈಟ್ ಆನ್ಸರ್ಗೆ ಬರೋಕ್ಕಿಂತ ಮೊದಲು ಈ ಎಲ್ಲ ಆಪ್ಷನ್ಸ್ಗಳನ್ನು ಅಧ್ಯಯನ ಮಾಡೋಣ. ಮೊದಲನೇದು ನಿಷೇಚನ ಅಂದರೆ ಏನು? ನಿಷೇಚನ ಅಂದರೆ ವೀರ್ಯಾಣು ಮತ್ತು ಅಂಡಾಣುಗಳು ಸೇರುವ ಪ್ರಕ್ರಿಯೆ. ಏನು ನಿಷೇಚನ ಅಂದರೆ ವೀರ್ಯಾಣು ಪ್ಲಸ್ ಅಂಡಾಣುಗಳು ಸೇರುವ ಪ್ರಕ್ರಿಯೆ ನಿಷೇಚನ ಅಂತೇಳಿ ಕರಿತೀವಿ. ನಾಟುವಿಕೆ ಅಂದರೆ ಏನು? ನಾಟುವಿಕೆ ಅಂದರೆ ಭ್ರೂಣವು ಗರ್ಭಾಶಯದ ಗೋಡೆಗೆ ಅಂಟಿಕೊಳ್ಳುವ ಪ್ರಕ್ರಿಯೆ. ಏನು? ಭ್ರೂಣ ಗರ್ಭಾಶಯದ ಗೋಡೆಗೆ ಅಂಟಿಕೊಳ್ಳುವ ಪ್ರಕ್ರಿಯೆ. ಮೊಗ್ಗು ಬಿಡುವಿಕೆ ಅಂದರೆ ಏನು? ಮೊಗ್ಗು ಬಿಡುವಿಕೆ ಅಥವಾ ಮೊಗ್ಗುವಿಕೆ ಅಂತ ಕರಿತೇವೆ. ಸಾಮಾನ್ಯವಾಗಿ ಹೈಡ್ರಾ ಮತ್ತು ಈಸ್ಟ್ ಅನ್ನೋದು ಕಿಣ್ವ, ಈಸ್ಟ್ನಂಥ ಜೀವಿಗಳಲ್ಲಿ ನಡೆಯುವ ಅಲೈಂಗಿಕ ಸಂತಾನೋತ್ಪತ್ತಿ ವಿಧಾನ. ಮೊಗ್ಗುವಿಕೆ ಅನ್ನೋದೊಂದು ಸಂತಾನೋತ್ಪತ್ತಿ ವಿಧಾನ. ಸಂತಾನೋತ್ಪತ್ತಿಯಲ್ಲಿ ಎರಡು ವಿಧಾನ. ಸಂತಾನೋತ್ಪತ್ತಿ ವಿಧಾನಗಳಲ್ಲಿ ಎರಡು ಟೈಪ್ಸ್: ಲೈಂಗಿಕ, ಅಲೈಂಗಿಕ. ಓಕೆ, ಈ ಮೊಗ್ಗುವಿಕೆ ಏನಲ್ಲ, ಇದು ಅಲೈಂಗಿಕ ಸಂತಾನೋತ್ಪತ್ತಿ ವಿಧಾನವಾಗಿದೆ. ಮುಖ್ಯವಾಗಿ ಹೈಡ್ರಾ ಮತ್ತು ಈಸ್ಟ್ನಂಥ ಜೀವಿಗಳಲ್ಲಿ ಕಂಡುಬರುತ್ತದೆ. ಮೂರದು ರೂಪ ಪರಿವರ್ತನೆ ಅಂದರೆ ಏನು? ರೂಪ ಪರಿವರ್ತನೆ ಲಾರ್ವಾ ಅಥವಾ ಮರಿ ಈ ಹಂತದಿಂದ ಪ್ರೌಢ ಹಂತಕ್ಕೆ ಬೆಳೆಯುವಾಗ ಪ್ರಾಣಿಯ ದೇಹದ ರಚನೆಯಲ್ಲಿ ಆಗುವ ಹಠಾತ್ ಮತ್ತು ಸಂಪೂರ್ಣ ಬದಲಾವಣೆಯನ್ನು ಮೆಟಾಮಾರ್ಫೋಸಿಸ್ ಅಥವಾ ರೂಪ ಪರಿವರ್ತನೆ ಅಂತೇಳಿ ಕರಿತೇವೆ. ಇನ್ನೊಮ್ಮೆ ಹೇಳ್ತೀನಿ ಕೇಳ್ರಿ. ಲಾರ್ವಾ ಅಥವಾ ಮರಿ ಹಂತದಲ್ಲಿದ್ದಾಗ ಅಲ್ಲಿಂದ ಪ್ರೌಢ ಹಂತಕ್ಕೆ ಬೆಳೆಯುವಾಗ ಪ್ರಾಣಿಯ ದೇಹದ ರಚನೆಯಲ್ಲಿ ಆಗುವ ಹಠಾತ್ ಮತ್ತು ಸಂಪೂರ್ಣ ಬದಲಾವಣೆಯನ್ನು ರೂಪ ಪರಿವರ್ತನೆ ಅಂತೇಳಿ ಕರಿತೇವೆ, ಮೆಟಾಮಾರ್ಫೋಸಿಸ್. ಉದಾಹರಣೆಗೆ, ಮೊದಲ ಆರಂಭದಲ್ಲಿ ಕಪ್ಪೆ ಮರಿ ಮೀನಿನಂತಿರ್ತಾವೆ. ಕಪ್ಪೆ ಮರಿ ಸಾಮಾನ್ಯವಾಗಿ ನೋಡಲು ಮೀನಿನಂಗಿರ್ತಾವೆ. ಇದು ಲಾರ್ವಾ ಹಂತದಲ್ಲಿ. ನೆಕ್ಸ್ಟ್ ತನ್ನ ಬಾಲವನ್ನು ಕಳೆದುಕೊಂಡು ಕಾಲುಗಳನ್ನು ಬೆಳೆಸಿಕೊಂಡು ಕಪ್ಪೆ ರೂಪವನ್ನು ಪಡಿತದೆ. ಏನು? ಬಾಲವನ್ನು ಕಳೆದುಕೊಂಡು ಕಾಲುಗಳನ್ನು ಬೆಳೆಸಿಕೊಂಡು ಕಪ್ಪೆಯ ಆಕಾರವನ್ನು ಪಡಿತದೆ. ಇದಕ್ಕೆ ರೂಪ ಪರಿವರ್ತನೆ ಅಂತ ಕರೆದೆವು. ಇನ್ನೊಂದು ಉದಾಹರಣೆ, ಕಂಬಳಿ ಹುಳ ಇರ್ತದೆ. ಕಂಬಳಿ ಹುಳ ಕ್ಯಾಟರ್ಪಿಲ್ಲರ್ ಅಂತ ಕರಿತೇವೆ. ಅದು ಕಾಲಾಂತರದಲ್ಲಿ ಚಿಟ್ಟೆಯಾಗಿ ಪಾತರಗಿತ್ತೆಯಾಗಿ ಬದಲಾಗ್ತದೆ. ಇದು ರೂಪ ಪರಿವರ್ತನೆ. ರೂಪ ಪರಿವರ್ತನೆಗೆ ಉದಾಹರಣೆ. ಓಕೆ, ತಿಳಿತು? ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ 25ನೇ ಕ್ವಶನ್ ಹಿಂಗದ. ಎರಡು ಕಾಯಗಳ ನಡುವಿನ ಗುರುತ್ವಾಕರ್ಷಣೆಯ ಬಲ ಯಾವ ರೀತಿ ಇರ್ತದೆ? ಅದು ಸ್ವಭಾವ ಏನು?